ನಮಸ್ಕಾರ ವೀಕ್ಷಕರೇ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಮಹಿಳೆಯರ ಮೇಲಿನ ದೌರ್ಜನ್ಯ ಅನ್ನೋದು ಇವತ್ತು ನೆನ್ನೆದಲ್ಲ, ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದೇ ಇದೆ. ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ. ನಮ್ಮ ಪುರಾಣಗಳು ಕೂಡ ಇದನ್ನ ಸಾರಿ ತೋರಿಸುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಕಾಲ ಬದಲಾದಂತೆ, ಜನರು ಬದಲಾದಂತೆ, ನಾಗರಿಕತೆ ಬೆಳೆದಂತೆ ಇದೆಲ್ಲವೂ ಕೂಡ ಒಂದು ಸ್ವಲ್ಪ ಕಡಿಮೆ ಆಗಿದೆ. ನಾವು ನಿಜಕ್ಕೂ ಸೇಫ್ ಆಗಿದ್ದೀವಿ, ಸಮಾನತೆ ಬಗ್ಗೆ ಮಾತನಾಡ್ತೀವಿ, ಅಂತಾರಾಷ್ಟ್ರೀಯ ಮಹಿಳಾ ಹಕ್ಕುಗಳ ಬಗ್ಗೆ ಮಾತನಾಡ್ತೀವಿ ಅನ್ನೋ ಸಂದರ್ಭದಲ್ಲೇ ಮಹಿಳೆಯರ ದೌರ್ಜನ್ಯದ ಪ್ರಕರಣಗಳು ಕಡಿಮೆ ಅಲ್ಲ, ಜಾಸ್ತಿ ಆಗ್ತಾ ಇದೆ ಅನ್ನೋ ದುರಾದೃಷ್ಟಕರ ಸಂಗತಿಯನ್ನು ಇವತ್ತು ನಾನು ನಿಮಗೆ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಹೌದು, 2022ಕ್ಕಿಂತಲೂ 2023 ಅಂದರೆ ಕಳೆದ ವರ್ಷ ಅತಿ ಹೆಚ್ಚು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಹತ್ತತ್ರ ಸಿಲಿಕಾನ್ ಸಿಟಿ ಬೆಂಗಳೂರು ಒಂದರಲ್ಲೇನೆ ಒಂದು ದಿನಕ್ಕೆ 8ರಿಂದ 10 ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ದಾಖಲಾಗ್ತಾ ಇದೆ. ಇದೆಲ್ಲವೂ ಕೂಡ ನಮಗೆ ಅಳತೆಗೆ ಸಿಗ್ತಾ ಇರೋದು, ಅಂದರೆ ದಾಖಲಾಗೋ ಪ್ರಕರಣಗಳನ್ನು ಆಧರಿಸಿ ಹೇಳ್ತಾ ಇದ್ದೀವಿ. ಇನ್ನು ದಾಖಲಾಗದೇ ಇರೋದು, ಹೊರಗಡೆ ಬರದೇ ಇರೋದು, ಬಹಿರಂಗ ಆಗದೇ ಇರೋ ಎಷ್ಟೋ ಪ್ರಕರಣಗಳನ್ನು ನಾವು ಪ್ರತಿನಿತ್ಯ ನೋಡ್ತೀವಿ. ಮನೆಯಲ್ಲಿ ಆಗ್ತಾ ಇರೋ ಕಿರುಕುಳ, ಕಲೀಗ್ಸ್ ಜೊತೆಗೆ ಆಗ್ತಾ ಇರುವಂತಹ ಕಿರುಕುಳ, ಹೊರಗಡೆ ಆಗ್ತಾ ಇರುವಂತಹ ಕಿರುಕುಳ, ಇದನ್ನ ಎಷ್ಟೋ ಜನ ಮಾನ ಮರ್ಯಾದೆಗೆ ಅಂಜಿ ಮುಚ್ಚಿಡುವಂತಹ ಪ್ರಯತ್ನಗಳು ಮಾಡ್ತಾರೆ. ಹಾಗಾದ್ರೆ ಯಾಕೆ 2023ರಲ್ಲಿ ಇಷ್ಟೊಂದು ಮಹಿಳಾ ದೌರ್ಜನ್ಯ ಪ್ರಕರಣಗಳು ದಾಖಲಾಗ್ತಾ ಇದೆ? ಇದರಲ್ಲಿ ಲೈಂಗಿಕ ಕಿರುಕುಳ ಮತ್ತು ವರದಕ್ಷಿಣಾ ಕೇಸ್ಗಳೇ ಹೆಚ್ಚಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಮಹಿಳೆಯರ ಸ್ವಾತಂತ್ರ್ಯ, ಸಮಾನತೆ ಎಲ್ಲಿಗೆ ಹೋಗ್ತಾ ಇದೆ? ಹಾಗಾದ್ರೆ ಏನಾಗ್ತಾ ಇದೆ? ಅದರಲ್ಲೂ ಹೆಚ್ಚಿನದಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್, 500 ಕೋಟಿ ಯೋಜನೆ ಏನು ಸೇಫ್ ಸಿಟಿ ಅಂತ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯಾಗಿ ಹಾಗಾದರೆ ಕಾರ್ಯರೂಪಕ್ಕೆ ಬರುತ್ತೆ, ಫಲಪ್ರದ ಆಗತ್ತೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಮಹಿಳೆಯರ ಮೇಲೆ ದೌರ್ಜನ್ಯ, ಸಿಲಿಕಾನ್ ಸಿಟಿ ಎಷ್ಟು ಸೇಫ್? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿಲ್ಲ ಮಹಿಳೆಯರಿಗೆ ಸುರಕ್ಷತೆ ಅನ್ನೋದು ಈ ಅಂಕಿಅಂಶ ಸಾಬೀತುಪಡಿಸ್ತಾ ಇದೆ. ಹೌದು, 2023ನೇ ಇಸವಿಯಲ್ಲಿ ಅಂದರೆ ಕಳೆದ ವರ್ಷ ಒಂದೇ ವರ್ಷದಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಅದು 3260 ಪ್ರಕರಣಗಳು, ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣಗಳು ಮತ್ತು ವರದಕ್ಷಿಣೆ ಪ್ರಕರಣಗಳೇ ಅಧಿಕ ಅನ್ನೋದನ್ನ ನೋಡಬೇಕಾಗತ್ತೆ. ಅಷ್ಟೇ ಅಲ್ಲ, ವರದಕ್ಷಿಣೆ ಕಿರುಕುಳಕ್ಕೆ 25 ಜನ ಮಹಿಳೆಯರು ಬಲಿಯಾಗಿದ್ದಾರೆ, ಅಂದರೆ ಸಾವಿಗೀಡಾಗಿದ್ದಾರೆ. ಮೆಟ್ರೋ ಪ್ರಯಾಣದ ವೇಳೆಯೂ ಕೂಡ ಮಹಿಳೆಯರಿಗೆ ಕಿರುಕುಳ ಕೊಡಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಅತಿ ಹೆಚ್ಚು ಪ್ರಕರಣಗಳನ್ನು ಈ ರೀತಿಯಾಗಿ ಗಮನಿಸ್ತಾ ಇರ್ತೀವಿ. ಒಂದು ಅಂದರೆ ಮೆಟ್ರೋ ಹತ್ತಿದ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಪ್ರೂಫ್ ಕೊಡೋದಕ್ಕಾಗೋದಿಲ್ಲ, ಅಥವಾ ಅವ್ರನ್ನ ಹಿಡಿಯೋದಕ್ಕಾಗೋದಿಲ್ಲ, ಒಪ್ಸೋದಕ್ಕಾಗೋದಿಲ್ಲ. ಈ ಒಂದು ದೌರ್ಜನ್ಯವನ್ನು ಸಹಿಸ್ಕೊಂಡು ಹೋಗೋರು ಎಷ್ಟೋ ಜನ ಇರ್ತಾರೆ. ಇದನ್ನ ಬಹಿರಂಗಪಡಿಸಿರೋರು ಕೂಡ ಅನೇಕರಿದ್ದಾರೆ. ಕಳೆದ ಒಂದು 3-4 ತಿಂಗಳಿಂದಲೂ ಕೂಡ ಈ ಪ್ರಕರಣಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮೆಟ್ರೋ ಪ್ರಯಾಣದ ವೇಳೆ ಅದರ ಜೊತೆಗೆ ಫಲ ನೀಡುತ್ತಾ ಮಹಿಳಾ ಸುರಕ್ಷತೆಯ ಸೇಫ್ ಸಿಟಿ ಮಾಡ್ತೀವಿ ನಾವು ಅಂತ ಹೋಗ್ತಾ ಇದ್ದಾರೆ. ಅದಕ್ಕೆ ಕೋಟಿ ಅನುದಾನ ಕೂಡ ಬಿಡುಗಡೆಯಾಗಿದೆ ಕೇಂದ್ರದಿಂದ, ರಾಜ್ಯದಿಂದ. ಆದರೆ ಈ ಸೇಫ್ ಸಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಧರಿಸಿದಂತಹ CCTV ಕ್ಯಾಮೆರಾಗಳನ್ನು ನಗರದೆಲ್ಲೆಡೆ ಅಳವಡಿಸಲಾಗಿದೆ. ಇನ್ನು ಬೇರೆ ಬೇರೆ ರೀತಿಯಾಗಿ ಪೆಟ್ರೋಲಿಂಗ್ ನಡೆಸೋದಾಗಿರ್ಬೋದು, ಮಹಿಳಾ ಪೊಲೀಸಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಇದು ಹೆಣ್ಣು ಮಕ್ಕಳನ್ನ ಹಾಗಾದ್ರೆ ನಿಜಕ್ಕೂ ಕಾಪಾಡ್ತಾ ಇದೆಯಾ? ಯಾಕೆ ಪ್ರಕರಣಗಳು ಈ ವರ್ಷ ಅಂದ್ರೆ ಕಳೆದ ವರ್ಷ ಹೆಚ್ಚಾಗಿದೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀನಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಮೊದಲೇದಾಗಿ ನಮ್ಮ ಜೊತೆಗಿದ್ದಾರೆ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ಬಸವರಾಜ್ ಮಾಲ್ಗತ್ತಿ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಹಿಳಾ ಹೋರಾಟಗಾರ್ತಿಯಾದಂತಹ ಪದ್ಮಾ ಅವರಿದ್ದಾರೆ, ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾದ ಹರಿಪ್ರಸಾದ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಲ್ಗತ್ತಿ ಸರ್, ಮೊದಲನೇದಾಗಿ ದೌರ್ಜನ್ಯ ಪ್ರಕರಣಗಳು, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳ ಮೇಲಿನ ಒಂದು ದೌರ್ಜನ್ಯ ಪ್ರಕರಣಗಳ ಅಂತ ಬಂದಾಗ ಎಷ್ಟೋ ಪ್ರಕರಣಗಳು ಅಲ್ಲೇ ಮಾಸಿ ಹೋಗುತ್ತೆ, ಅಲ್ಲೇ ಮುಚ್ಚಿ ಹೋಗುತ್ತೆ. ಅದು ಮನೆಯಿಂದ ಹೊರಗಡೆ ಬರೋದಕ್ಕೆ ಕೂಡ ಆಗೋದಿಲ್ಲ. ಪೋಷಕರೇ ತಡೀತಾರೆ ಕೆಲವು ಸಂದರ್ಭದಲ್ಲಿ ಮರ್ಯಾದೆಗಂಜಿ ಮುಂದಕ್ಕೆ ಬರೋದಿಲ್ಲ. ಆದರೆ ದಾಖಲಾದ ಪ್ರಕರಣಗಳಲ್ಲೂ ಕೂಡ ಏರಿಕೆ ಆಗ್ತಾ ಇದೆ, ಇಳಿಕೆ ಆಗೋ ಬದಲು ಅಂತಂದರೆ ಇದು ಎಲ್ಲೋ ಒಂದು ನಾವೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯ ಕರಗಂಟೆ ಅಂತ ಹೇಳ್ಬೋದು. ಏನು ಹೇಳ್ತೀರಿ? ಮೊದಲನೇದಾಗಿ ಇದೇನಾಗಿದೆ, ಬೆಂಗಳೂರು ಸಿಟಿಯಲ್ಲಿ ಜನಸಂಖ್ಯೆನೇ 1,40,00,000 ಇದೆ. 1,40,00,000 ಜನಸಂಖ್ಯೆ. ಇಷ್ಟೊಂದು ಜನಸಂಖ್ಯೆ ಇರುವಾಗ ಇದು ನಮ್ಮಲ್ಲಿ ಹೆಚ್ಚಾಗಿ ಮೈಗ್ರೇಟೆಡ್ ಪೀಪಲ್ ಜಾಸ್ತಿ ಇದ್ದಾರೆ. ಈ ನಾರ್ತ್ ಈಸ್ಟ್ನವರು, ಬಾಂಗ್ಲಾದೇಶದವರು, ಬಿಹಾರದವರು, UP ಅವರು, ಅವ್ರಿಗೆ ಸ್ವಲ್ಪ ಲಾ ಬೈಂಡೆಡ್ನೆಸ್ ಸ್ವಲ್ಪ ಕಡಿಮೆ. ಅವ್ರಿಗೇನು ಲಾ ಬಗ್ಗೆ ಒಂಚೂರು ಗೌರವ ಇರೋದಿಲ್ಲ. ನಾನು ಸಾಕಷ್ಟು ನೋಡಿದ್ದೇನೆ. ಅನೇಕ ಕೇಸುಗಳಲ್ಲಿ ಉದ್ದೇಶಪೂರ್ವಕವಾಗಿಯೇ ಅಫೆನ್ಸ್ಗಳನ್ನು ಮಾಡ್ತಾರೆ.
ಅವ್ರಿಗೆ ಯಾವುದು ಮುಲಾಜು ಇರೋದಿಲ್ಲ. ದುಡಿಲಿಕ್ಕೆ ಬರ್ತಾರೆ, ಗಂಡ ಹೆಂಡತಿ ಒಬ್ಬರೇ ಮುದುಕಿ ಇರ್ತಾರೆ. ಬಂದು ಅಲ್ಲಿ ಕೆಲಸ ಅವ್ರಿಗೆ ಮನಸ್ಸನ್ನು ಗೆಲ್ಕೊಂಡು ವಿಶ್ವಾಸ ಮೂಡಿಸಿ ಅವ್ರನ್ನ ಹತ್ಯೆ ಮಾಡಿ ಎಷ್ಟು ಅವರು ಇಬ್ರಿಗೆ ಮಾಡಿದಂಥ ಸಾಕಷ್ಟು ಪ್ರಕರಣಗಳಾಗಿದೆ. ಅನೇಕ ಇವನ್ ಇದ್ರ 140 ಜನಸಂಖ್ಯೆ ಇದ್ರೂ ಫ್ಲೋಟಿಂಗ್ನೂ ಒಂದು 20 ಲಕ್ಷ ಜನಸಂಖ್ಯೆ ಇದೆ ಎವ್ರಿ ಡೇ. ಸೊ ಹೀಗಾಗಿ ಸ್ವಾಭಾವಿಕವಾಗಿ ಕ್ರೈಮ್ಗಳಾಗೋದು ಸಾಮಾನ್ಯ. ಇದು ಸಾಮಾನ್ಯ ಅಂತ ತಿಳ್ಕೊಂಡು ನಾವು ಜಸ್ಟಿಫೈ ಮಾಡ್ತಾ ಇಲ್ಲ, ಬಟ್ ಆಗೋದನ್ನು ತಡೆಗಟ್ಟಲಿಕ್ಕೆ ಸೇಫ್ ಸಿಟಿ ಅನ್ನಂತ ಮಾಡಿದ್ದಾರೆ. ಸುಮಾರು ಏನಾಗಿದೆ, ಇಲ್ಲಿ 14,000 ಕಿಲೋಮೀಟರ್ ರಸ್ತೆ ಇದೆ ಬೆಂಗಳೂರು ಸಿಟಿಯಲ್ಲಿ. 800 ಸರ್ಕಲ್ಗಳಿದ್ದಾವೆ. 8,000 ಸರ್ಕಲ್ಗಳಿದ್ದಾವೆ. ಈಗಾಗಲೇ ಸೇಫ್ ಸಿಟಿ ಅಂಡರ್ದಲ್ಲಿ 260 ಕೋಟಿ ಖರ್ಚು ಮಾಡಿ 7,600 ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿದ್ದಾರೆ. ಅವು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತವೆ. ಅದು ಅಲ್ಲದೆ 60 ಔಟ್ಪೋಸ್ಟ್ಗಳನ್ನು ತೆಗೆದಿದ್ದಾರೆ. ಮಹಿಳಾ ಸೇಫ್ಟಿ ಸಲುವಾಗಿಯೇ ಮಹಿಳೆಯರನ್ನೇ ಪೋಸ್ಟ್ ಮಾಡೋದಲ್ಲಿ ಮಹಿಳೆಯರಿಗೆ ಪೋಸ್ಟ್ ಮಾಡಿದ್ದಾರೆ. ಆಮೇಲೆ ಹಿಂದೆ ಇದೇ ಸಿದ್ದರಾಮಯ್ಯ ಗೌರ್ಮೆಂಟಿಂದ ಪಿಂಕ್ ವೆಹಿಕಲ್ ಅಂತ ಮಾಡಿದ್ರು ಮಹಿಳೆಯರ ಸಲುವಾಗಿ. ಯಾವುದು ಪೆಟ್ರೋಲಿಂಗ್ ಮಾಡಲಿ ಪಿಂಕ್ ಗಾಡಿಗಳನ್ನು ವಿಧಾನಸೌಧ ಮುಂದೆ ರಿಲೀಸ್ ಮಾಡಿದ್ರು, ಸುಮಾರು 260 ಗಾಡಿಗಳನ್ನು. ಸೊ ಪಿಂಕ್ ಸಿಟಿ ಅಂತ ತಿಳ್ಕೊಂಡು ಪಿಂಕ್ ವೆಹಿಕಲ್ಲು ಕೊಟ್ಟಿದ್ದಾರೆ. ಜೊತೆಗೆ ಹೊಯ್ಸಳನೂ ಇದೆ, ಮೊಬೈಲ್ ಇದ್ದಾವೆ, ಸಾಕಷ್ಟು ಬೀಟ್ ಕಾನ್ಸ್ಟೇಬಲ್ ಇದ್ದಾರೆ. ಇಷ್ಟಿದ್ರೂ ಅಫೆನ್ಸ್ಗಳಾಗ್ತಾ ಇದ್ದಾವೆ. ಯಾಕೆ ಇಷ್ಟ ಆಗ್ತವೆ ಅನ್ನೋದು ಅಂದರೆ ಈ ಸಂಖ್ಯೆಗಳನ್ನು ನೋಡೋದಾಗಿ ಲಿಬರಲ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಸರ್ ನೋಡಿ, 2022ರಲ್ಲಿ 2,630 ಇತ್ತು. ಅದೇ 23ರಲ್ಲಿ 3,260 ಸರ್. ಎಷ್ಟು 800 ಇಂದ 900 ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ಇದು ಕಮಿಷನರ್ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವೊಬ್ರು ಕಮಿಷನರು ಅಷ್ಟು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡೋದಿಲ್ಲ. ಈ ಕಮಿಷನರ್ ಬಂದ ಮೇಲೆ ನೀವೆಲ್ಲ ಪ್ರತಿಯೊಂದು ಕೇಸ್ಗಳನ್ನು ದಾಖಲೆ ಮಾಡಲೇಬೇಕು, ಮಾಡದೇ ಇದ್ರೆ ವಿಲ್ ಬಿ ಕೆಪ್ಟ್ ಅಂಡರ್ ಸಸ್ಪೆನ್ಷನ್ ಅಂತ ಆರ್ಡರ್ ಮಾಡಿದ್ದಾರೆ. ಸೊ ಈ ದೃಷ್ಟಿಯಿಂದ ಕೇಸ್ಗಳು ಪ್ರತಿಯೊಂದು ದಾಖಲಾಗ್ತಾ ಇದ್ದಾವೆ. ಪ್ರತಿಯೊಂದು ಮೇಲೆ ಸೀರಿಯಸ್ ಆಕ್ಷನ್ ತಗೋತಾ ಇದ್ದಾರೆ. ಹೀಗಾಗಿ ಸಂಖ್ಯೆಗಳು ಹೆಚ್ಚಾಗಿದ್ದಾವೆ. ಮುಂಚೆ ಚಿಲ್ರಿ ಪಲ್ರಿ ಏನಾರು ಬಂದು ಅಂದ್ರೆ ಎಣ್ಣೆ ಅಂತ ಹವಾಲ್ದಾರ ಜೋರ್ ಮಾಡಿ ಕಳಿಸ್ತಿದ್ದ. ಈಗ ಹಾಗಿಲ್ಲ, ಜೋರ್ ಮಾಡಿ ಕಳ್ಸೋದ್ರೆ ಯಾವ ಕಳಿಸ್ತಾನೋ ಅವ್ನು ಸಸ್ಪೆಂಡ್ ಆಗ್ತಾನೆ. ಹೀಗಾಗಿ ಕ್ರೈಮ್ಗಳು ಹೆಚ್ಚಾಗಿದ್ದಾವೆ. ಇದ್ರ ಅರ್ಥ ಏನು, ಪ್ರಿಕಾಷನ್ ತಗೋತಾ ಇದ್ದಾರೆ. ಎಲ್ಲಾನು ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಔಟ್ಪೋಸ್ಟ್ ಮಾಡಿದ್ದಾರೆ, 60 ಹೊಸದಾಗಿ ಔಟ್ಪೋಸ್ಟ್ ಮಾಡಿದ್ದಾರೆ. ಮಹಿಳಾ ಡಿಪ್ಲಾಯ್ಮೆಂಟ್ ಮಾಡಿದ್ದಾರೆ. ಆದ್ರೂ ಅಫೆನ್ಸ್ ಆಗ್ತವೆ. ಇನ್ನೂ ಪೆಟ್ರೋಲಿಂಗ್ ಹೆಚ್ಚಾಗಬೇಕು, ಬೀಟ್ ಜಾಸ್ತಿ ಆಗಬೇಕು. ಓಕೆ, ಮಾತಾಡ್ತೀನಿ. ಎಸ್, ಪದ್ಮಾ ಅವ್ರು, ನೀವು ಕೂಡ ಒಬ್ಬರು ಮಹಿಳೆಯಾಗಿ ನಾವು ನೋಡ್ತಾ ಇದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಮೆಟ್ರೋದಲ್ಲಿ ಆದ ಲೈಂಗಿಕ ಕಿರುಕುಳದ ಪ್ರಕರಣಗಳ ಬಗ್ಗೆ ನಾವು ಗಮನಿಸಬಹುದು, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ, ಅಥವಾ ಎಲ್ಲಿ ಜನ ಇರ್ತಾರೋ ಅಲ್ಲೇನೇ ಲೈಂಗಿಕ ಪ್ರಕರಣಗಳು. ಒಂದು ಮಾಲಲ್ಲಿ ನಾವು ಗಮನಿಸಿದ್ವಿ, ಲುಲು ಮಾಲ್ನಲ್ಲಿ ಅದು ಒಂದು ವಿಡಿಯೋ ವೈರಲ್ ಆಗಿತ್ತು. ಒಬ್ಬ ಮೇಷ್ಟ್ರು, ನಿವೃತ್ತ ಮೇಷ್ಟ್ರು, ಆತ ಒಬ್ಬ ಹೆಣ್ಮಗಳ ಬಗ್ಗೆ, ಒಂದು ಹುಡುಗಿ ಮೇಲೆ ಲೈಂಗಿಕ ಒಂದು ದೌರ್ಜನ್ಯವನ್ನು ಎಸಗ್ತಾನೆ. ಆಯ್ತಾ, ಎಲ್ಲಿ ಬೇಕೋ ಅಲ್ಲಿ ಮುಟ್ಟಿ ಆ ವಿಡಿಯೋ ವೈರಲ್ ಆಗುತ್ತೆ. ಅದಾದಮೇಲೆ ಆ ವಿಡಿಯೋ ಆಧರಿಸಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಅಂದರೆ ಅಷ್ಟು ಧೈರ್ಯ ಬಂದಿದೆಯಾ, ಅಥವಾ ನಾವೇನು ಮಾಡಿದ್ರು ಯಾರು ಏನು ಕೇಳಲ್ಲ ಅನ್ನುವಂಥ ಸ್ಥಿತಿಗೆ ಬರ್ತಾ ಇದ್ದಾರಾ? ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಏನು ಹೇಳ್ತೀರಿ? ಮೊದಲನೇದಾಗಿ ಮೇಡಮ್, ಇಲ್ಲಿ ಮೊದಲನೇದಾಗಿ ಹೇಳೋದಂದರೆ ನಮ್ಮ ಪೊಲೀಸ್ನವರು ಹೆಚ್ಚಾಗಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಆದ್ರೂ ಕೆಲವು ಕಡೆ ವೀಕ್ ಆಗಿದೆ. ಈಗ ಮಹಿಳಾ ಪೇದೆಗಳು ಅಷ್ಟಿಲ್ಲ ಮೇಡಮ್. ಈಗ ಒಂದು ಠಾಣೆಯಲ್ಲಿ ತಗೊಳ್ಳಿ, ಮಹಿಳಾ ಪೇದೆಗಳು ಅಷ್ಟುಗಳಿಲ್ಲ. ಮತ್ತು ಒಂದು ಮಾಲ್ಗಳಲ್ಲಿ ಮಹಿಳಾ ಪೊಲೀಸವರು ಎಷ್ಟು ಜನ ಇದ್ದಾರೆ? ಅಲ್ಲೂ ಮಹಿಳಾ ಪೊಲೀಸವರು ಇಲ್ಲ ಅಲ್ಲಿ. ಈಗ ನಮಗೆ ಹೆಚ್ಚಾಗಿ ಮಹಿಳಾ ಪೊಲೀಸವ್ರು ಬೇಕು. ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಒಂದು ಸ್ಟ್ರಿಕ್ಟಾಗಿ ಸರ್ಕಾರ ಏನೋ ಎಲ್ಲ ಇದು ಮಾಡ್ತಾ ಇದೆ, ಒಂದು ಕಾನೂನು ತೊಗೊಂಡು ಬಂದಿದೆ. ಕಾನೂನು ಯಾರು ಮೇಡಮ್ ಪಾಲಿಸ್ತಾ ಇದ್ದಾರೆ? ಇಲ್ಲಿ ಪಾಲಿಸ್ತಾ ಇದ್ದಾರೆ. ಒಂದು ಯಾರಿಗಾನ ಇಬ್ಬರಿಗೆ ಸ್ಟ್ರಿಕ್ಟಾಗಿ ನಾವು ಕಠಿಣ ಶಿಕ್ಷೆ ಕೊಟ್ಟರೆ ಈ ರೀತಿ ಆಗೋದು ತಪ್ಪುತ್ತೆ. ಈಗ ಒಂದು ಮಾಲಲ್ಲಿ ಬಸ್ಗಳಲ್ಲಿ ಆಗಲಿ ಹೆಣ್ಮಕ್ಳಿಗೆ ಯಾವುದೇ ಸೇಫ್ಟಿ ಇಲ್ಲ ಮೇಡಮ್. ನುಗ್ಗಾಟದಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಬೀಳ್ತಾರೆ, ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಇದು ಮಾಡ್ತಾರೆ. ಆದರೆ ಇಲ್ಲಿ ಒಂದು ಸ್ಟ್ರಿಕ್ಟಾಗಿ ಕಾನೂನು ತೊಗೊಂಡು ಬಂದು ಪೊಲೀಸವರು ಅದನ್ನು ಸ್ಟ್ರಿಕ್ಟಾಗಿ ನಡೆಸ್ಕೊಂಡ್ರೆ ಈ ರೀತಿ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಹರಿಪ್ರಸಾದ್ ಅವರು, ಈ ಪ್ರಕರಣಗಳಲ್ಲಿ ಮದುವೆ ಮಾಡ್ಕೊಳ್ತೀವಿ ಅಂತ ಮೋಸ ಮಾಡಿದ ಪ್ರಕರಣಗಳು ಕೂಡ ಅತಿ ಹೆಚ್ಚಿದೆ. ಅಂದರೆ ಅವ್ರ ಮೇಲೆ ಅತ್ಯಾಚಾರ ಎಸಗಿ ಅದಾದಮೇಲೆ ಕೈಕೊಟ್ಟು ಹೋಗುವಂತಹ ಪ್ರಕರಣಗಳು, ಈ ಥರದ ಅನೇಕ ಘಟನೆಗಳು. ಅಂದರೆ ಮಹಿಳೆಯರ ವಿಚಾರ ಅಂತ ಬಂದಾಗ ಸರ್ಕಾರಗಳು ಒಂದು ಸೂಕ್ಷ್ಮ, ಯಾರದೇ ವಿಷಯ ಆಗಿರ್ಬೋದು, ಕ್ರೈಮ್ ಇಸ್ ಅ ಕ್ರೈಮ್, ಆಯ್ತಾ, ಅದು ಯಾರಿಗೇ ಆಗಿದ್ರು ಕೂಡ. ಆದರೆ ಇಲ್ಲಿ ಮನೆಯಿಂದ ಹೊರಗಡೆ ಬಂದಾಗ ನಾನು ಮತ್ತೆ ವಾಪಸ್ ಸೇಫಾಗಿ ಮನೆಗೆ ಹೋಗ್ತೀನಿ ಅನ್ನೋ ಯಾವುದೇ ಗ್ಯಾರಂಟಿ ಇಲ್ಲದೇ ಇದ್ದರೆ ಪೋಷಕರು ಕೂಡ ಮನೆಯಿಂದ ಹೆಣ್ಮಕ್ಳನ್ನು ಹೊರಗಡೆ ಕಳಿಸುವಾಗ ಯೋಚನೆ ಮಾಡ್ತಾರೆ. ಒಂದಲ್ಲ
10 ಬಾರಿ ಯೋಚನೆ ಮಾಡ್ತಾರೆ, ಎಲ್ಲಿ ಏನಾಗುತ್ತೋ ಏನು ಸಮಸ್ಯೆ ಆಗುತ್ತೋ ಅಂತ. ಏನು ಹೇಳ್ತೀರಿ? ನೋಡಿ, ಇವತ್ತಿನ ಟಾಪಿಕ್ಕು ಭಾಳ ಒಂದು ಸೂಕ್ಷ್ಮದ ವಿಚಾರ. ಈ ಮಹಿಳೆ ಮತ್ತು ದೌರ್ಜನ್ಯ ಅಂತಕ್ಕಂಥ ವಿಚಾರ ಇದನ್ನು ನಾವು ಧರ್ಮಗ್ರಂಥಗಳಲ್ಲಿ ಕಾಣ್ತೀವಿ, ಪುರಾತನ ಒಂದು ಕಾಲದಲ್ಲೇ ಕಾಣ್ತೀವಿ. ರಾಮಾಯಣದ ಒಂದು ಸನ್ನಿವೇಶಗಳು ನೋಡಿದಾಗ ರಾವಣ ಸೀತೆಯನ್ನು ಅಕ್ರಮವಾಗಿ ಬಂಧನ ಮಾಡ್ಕೊಂಡು ತಗೊಂಡೋಗಿರ್ತಕ್ಕಂಥದ್ದು ಒಂದು ದೌರ್ಜನ್ಯ, ಒಂದು ಹೆಣ್ಣು ಮೇಲೆ ಆಗಿರ್ತಕ್ಕಂಥದ್ದು. ಅದೇ ರೀತಿ ರಾವಣನ ತಂಗಿ ಮೇಲೆ ಶೂರ್ಪನಖ ಅಂತಕ್ಕಂಥ ವ್ಯಕ್ತಿ ಮೇಲೆ ಲಕ್ಷ್ಮಣ ಆಕೆಗೆ ಮೂಗು ಕೂದಿದ್ದು ಒಂದು ದೌರ್ಜನ್ಯ, ಆ ಥರ ನೋಡೋದಾದರೆ ಸೂಕ್ಷ್ಮವಾಗಿ. ಅಥವಾ ಒಂದು ಮಹಾಭಾರತದಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನ ಈಕೆ ದ್ರೌಪದಿಯ ಒಂದು ವಸ್ತ್ರಾಭರಣ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಇದು. ಈ ಒಂದು ಕಾನ್ಸೆಪ್ಟ್ಸ್ನ ನಾವು ಎಸ್ಪೆಷಲಿ ನಮ್ಮ ಭಾರತೀಯ ಸಮಾಜದಲ್ಲಿ ಭಾಳ ಹಳೆ ಕಾಲದಿಂದಲೇ ನೋಡ್ಕೊಂಡು ಬಂದಿದ್ದೀವಿ. ಮತ್ತು ಹಂಗೆ ಬರ್ತಾ ಬರ್ತಾ ನಮ್ಮಲ್ಲಿ ಈಗ ನೀವು ರಾಜಸ್ಥಾನಕ್ಕೆ ಹೋಗ್ತೀರಿ, ಮತ್ತು ಉತ್ತರ ಭಾರತದಲ್ಲಿ ಒಂದು ಸತಿ ಸಹಗಮನ ಪದ್ಧತಿಗಳು, ಏನಕ್ಕೆ ಹೆಣ್ಣಿಗೆನೇ ಈ ಶಿಕ್ಷೆಗಳು. ಗಂಡ ಸತ್ತಂಥ ಸಂದರ್ಭದಲ್ಲಿ ಗಂಡನ ಚಿತೆಯಲ್ಲಿ ಏನಕ್ಕೆ ಹೆಂಡ್ತಿನೇ ಸಾಯಬೇಕು, ಅಥವಾ ಹೆಂಡ್ತಿ ಸತ್ತಂಥ ಗಂಡ ಯಾಕೆ ಸಾಯ್ತಿರಲಿಲ್ಲ, ಈ ಥರದ ಹಿನ್ನೆಲೆಯನ್ನು ನೋಡ್ಕೊಂಡು ನಮ್ಮ ಭಾರತೀಯ ಸಮಾಜದಲ್ಲಿ ನಮ್ಮಲ್ಲಿ ಮನಸ್ಸಲ್ಲೇ ಬಂದ್ಬಿಡಿದೆ ಹೆಣ್ಣು ಒಂದು ಅಬಲೆ, ಆಕೆಗೆ ಶಕ್ತಿ ಇಲ್ಲ, ಯಾರನ್ನೂ ಫೇಸ್ ಮಾಡ್ತಕ್ಕಂಥ ಒಂದು ಅಷ್ಟು ಸಾಮರ್ಥ್ಯಗಳಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಸಮಾಜಗಳಲ್ಲಿ, ನಮ್ಮ ಒಂದು ಮನಸ್ಥಿತಿಗಳು ರೂಢಿಗದಾಗಿರ್ತಕ್ಕಂಥ ಒಂದು ವಿಚಾರಗಳು. ಮತ್ತು ಈ ಒಂದು ವಿಚಾರದಲ್ಲಿ ಇವತ್ತಿನ ಒಂದು ಟಾಪಿಕ್ ವಿಚಾರದಲ್ಲಿ ನಾವು ನೋಡೋದಾದರೆ ಬೆಂಗಳೂರು ಸಿಟಿ ಸೇಫ್ ಅಂತಕ್ಕಂಥದ್ದು ಈ ವಿಚಾರ ಡಿಸ್ಕಸ್ ಮಾಡ್ತಿದ್ವಿ. ಇದರಲ್ಲಿ ದೌರ್ಜನ್ಯ ಅಂತಕ್ಕಂಥದ್ದು ಬಹಳ ರೂಪದಲ್ಲಿರ್ತಕ್ಕಂಥದ್ದು. ದೌರ್ಜನ್ಯ ಅಂತಂದರೆ ಬರೀ ಲೈಂಗಿಕವಾಗಿ ಚುಡಾಯಿಸ್ತಕ್ಕಂಥದ್ದು, ಮುಟ್ತಕ್ಕಂಥದ್ದೆಲ್ಲ. ಚುಡಾಯಿಸ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ಹೆಣ್ಮಗು ಅಥವಾ ಒಂದು ಇನ್ನೋಸೆಂಟ್ ಹೆಣ್ಮಗು ಹೋಗ್ತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಅದು ಚುಡಾಯಿಸಿ ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಒಂದು ದೌರ್ಜನ್ಯನೇ. ಮತ್ತು ಲೈಂಗಿಕವಾಗಿ ಸಾಕಷ್ಟು ಪ್ರೇರಣೆ ಮಾಡ್ತಕ್ಕಂಥದ್ದು ಅಥವಾ ಲೈಂಗಿಕ ಕ್ರಿಯೆಗೆ ಬೇರೆ ಬೇರೆ ಕೆಟ್ಟ ಕೆಲಸಗಳು ಮಾಡ್ತಕ್ಕಂಥದ್ದು ಒಂದು ದೌರ್ಜನ್ಯ. ಅತ್ಯಾಚಾರ ತಮಗೆಲ್ಲ ಗೊತ್ತಿದೆ, ಎಷ್ಟು ಕೆಟ್ಟದಾಗಿ ನಡೀತಾ ಇದೆ. ನೀವು ಡೆಲ್ಲಿಲಿ ನಿರ್ಭಯ ಪ್ರಕರಣ ನೋಡಿದ್ರಿ, ಆ ನಿರ್ಭಯ ಪ್ರಕರಣವನ್ನು ಆಧರಿಸ್ಕೊಂಡೇ ಈ ಒಂದು ಬೆಂಗಳೂರಿನಲ್ಲಿ ಏನು ಹೇಳಿದ್ರಿ, ಸೇಫ್ ಸಿಟಿನಲ್ಲಿ ಸೇಫ್ ಲ್ಯಾಂಡ್ ಸಿಸ್ಟಮ್ ಅಂತ ಸುರಕ್ಷತಾ ದ್ವೀಪದ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಮಹಿಳೆಯರು ಹೆಚ್ಚು ಎಲ್ಲಿ ಸಂಚರಿಸ್ತಿರ್ತಾರೆ, ಎಲ್ಲಿ ಕೆಲಸ ಮಾಡ್ತಿರ್ತಾರೆ, ಇಂಥ ಪ್ಲೇಸ್ಗಳಲ್ಲಿ ಈಗ ಗೌರ್ಮೆಂಟು ಸರ್ಕಾರ ಒಂದು ಇದು ಮಾಡ್ತಾಯಿದೆ, ಸೇಫ್ ಲ್ಯಾಂಡಿಂಗ್ ಸಿಸ್ಟಮ್ ಅಂತ. ಅಲ್ಲಿ ಬಟನ್ ಅಮ್ಕಿದ್ರೆ ಇದು ಆರನ್ ಆಗಿ ಪೊಲೀಸ್ನವ್ರು ಬರ್ತಕ್ಕಂಥ ಒಂದು ವಿಚಾರಗಳು, ಈ ಥರ ಬೇರೆ ಬೇರೆ ಕಾನ್ಸೆಪ್ಟ್ ಮಾಡ್ತಾಯಿದ್ದಾರೆ. ಮತ್ತು ಅಪಹರಣ, ಇವತ್ತು ನಮ್ಮ ಒಂದು NCRB ರಿಪೋರ್ಟ್ ನೀವು ನೋಡಿದ್ರೆ ನಮ್ಮ ಭಾರತದಲ್ಲಿ ಆಗ್ತಕ್ಕಂಥ ಅಪಹರಣಗಳು, ಮತ್ತು ಈ ಅಪಹರಣದಲ್ಲಿ ನಾವು ಇನ್ನೊಂದು ನೋಡ್ಬೋದು ಮೇಡಮ್, ನಮ್ಮಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೆಂಗಸುಗಳನ್ನ ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಹೆಂಗಸುಗಳನ್ನ ಕೆಲವು ಎಸ್ಪೆಷಲಿ ಮುಸ್ಲಿಂ ಕಂಟ್ರಿನಲ್ಲಿ ಮೇಡಮ್ ಲೈಂಗಿಕವಾಗಿ ಬಳಸ್ಕೊಂಡು ಸಾಯಿಸ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ವಾಪಸ್ ಬಂದಿಲ್ಲ. ಈ ಪಶ್ಚಿಮ ಬಂಗಾಳ, ಕಲ್ಕತ್ತಾ, ಪಂಜಾಬಿಂದ ಕೆಲಸ ಹರಿಸ್ಕೊಂಡು ನಮ್ಮ ಬೆಂಗಳೂರು ಬಂದಿರತಕ್ಕಂಥ ಹೆಣ್ಮಕ್ಳುಗಳು ತಮಗೆ ಗೊತ್ತಿರ್ಬೋದು, ಈ ಡ್ಯಾನ್ಸ್ ಬಾರ್ಗಳಿರ್ತದೆ ನೈಟಲ್ಲಿ, ಅಲ್ಲಿ ಕೆಲಸ ಸೇರ್ಕೊಂತಾರೆ. ಈಗ ಡ್ಯಾನ್ಸ್ ನಿಂತಿದೆ, ಈಗ ಅವ್ರಿಗೆ ಕೆಲಸಗಳಿಲ್ಲ. ಎಷ್ಟೋ ಜನ ಇವರು ವಾಲಂಟಿಯರಾಗಿ ಅಪ್ಪ ಅಮ್ಮನ ಸಾಕಬೇಕು, ಊರಲ್ಲಿರ್ತಕ್ಕಂಥ ಜನಗಳು ನೋಡ್ಕೊಬೇಕು, ಅವ್ರಿಗೆ ಹಣ ಬೇಕು, ಹಣ ಸಿಗ್ತಿಲ್ಲ. ಈಗೆಲ್ಲ ಅವರೇನೆ ಎಷ್ಟೋ ಜನ ವೇಷವಾಡಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮತ್ತು ಎಷ್ಟೋ ಜನ ಇಂಥ ಒಂದು ಹೆಣ್ಮಕ್ಳ ಮನಸ್ಥಿತಿನ ಅಥವಾ ಅವರ ಹಣದ ಅಗತ್ಯನ ಮನಗಂಡು ಕೆಲವು ಮಾಫಿಯಾಗಳು ಅವರಿಗೆ ನಿಮಗೆ ದುಡ್ಡು ಕೊಡ್ತೀನಿ, ಫಾರಿನಲ್ಲಿ ಕೆಲಸ ಇದೆ ಅಂತ ಕಳಿಸ್ತಾರೆ ಮೇಡಮ್. ಆ ಕಳಿಸಿದ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿರಲ್ಲ, ಅಕ್ಷರ ಜ್ಞಾನ ಇರಲ್ಲ, ಟೂರಿಸ್ಟ್ ವೀಸಾ ಅಂತ ಮಾಡ್ಕೊಡ್ತಾರೆ ಮೇಡಮ್. ಅಲ್ಲಿ ಬಿಸ್ನೆಸ್ ವೀಸಾ ಅಂತ ಇರಲ್ಲ, ಕೆಲವು ಕಂಟ್ರೀಸ್ ಕಳಿಸ್ಬೇಕಾದ್ರೆ ಅವ್ರಿಗೇನು 1 ಲಕ್ಷ 2 ಲಕ್ಷ ಅಡ್ವಾನ್ಸ್ ಕೊಟ್ರೆ ಅವ್ರು ಸಂಪೂರ್ಣ ನಂಬಿ ಇಲ್ಲೇ ಇಷ್ಟು ದುಡ್ಡು ಸಿಗುತ್ತೆ, ಫಾರಿನ್ ಎಷ್ಟು ಸಿಗುತ್ತೆ ಅಂತೇಳಿ ನಂಬೋದ್ರೆ ಇದುವರೆಗೂ ಭಾರತದಲ್ಲಿ ಮೇಡಮ್ ಪ್ರತಿ ವರ್ಷ 4,000 to 5,000 ಹೆಣ್ಮಕ್ಳುಗಳು ನಮ್ಮ ದೇಶದಿಂದ ಆಚೆ ಹೋದವರು ಎಲ್ಲಿದ್ದಾರೆ ಅಂತ ಇದ್ರಿಗೂ ಗೊತ್ತಿಲ್ಲ. ಅದು NCRB ರಿಪೋರ್ಟಲ್ಲಿ ನೀವು ನೋಡ್ಬೋದು. ಅಥವಾ ಈ ಥರದ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿದೆ. ಮತ್ತು ಕೌಟುಂಬಿಕ ಹಿಂಸೆ, ಹೆಣ್ಮಕ್ಳುಗಳು ದೌರ್ಜನ್ಯದಲ್ಲಿ ಬೆಳಗ್ಗೆ ಸಾವಿರಾರು ಕೇಸ್ಗಳು ಕುಟುಂಬದಿಂದ ಆಗ್ತಿರ್ತಕ್ಕಂಥ ನೋಡ್ತೀವಿ. 25 ಜನ ವರದಕ್ಷಿಣೆ ಕಿರುಕುಳಕ್ಕೆ ಸತ್ತಿರೋರು ನಮ್ಮ ಭಾರತದಲ್ಲಿ. ನಾನು ಹೇಳಿದ್ರೆ ಈ NCRB ರಿಪೋರ್ಟ್ ಪ್ರಕಾರ ಪ್ರತಿ 40 ನಿಮಿಷಕ್ಕೆ ಒಂದು ಹೆಣ್ಮಗು ಮೇಲೆ ದೌರ್ಜನ್ಯ ಆಗ್ತಾ ಇರ್ತದೆ. ಪ್ರತಿ 2 ಗಂಟೆಗೆ ನಮ್ಮ ಭಾರತದಲ್ಲಿ ಒಂದು ಹೆಣ್ಮಗುಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಚೋದನೆ ಕೊಡ್ತಾ ಇರ್ತಕ್ಕಂಥ ವಿಚಾರ, ಮತ್ತು ಪ್ರತಿ 2 ಗಂಟೆಗೆ ಒಂದು ಹೆಣ್ಮಗು ಆತ್ಮಹತ್ಯೆಯಲ್ಲಿ ತೊಡಗಿಸ್ಕೊಂತ ಇರ್ತಕ್ಕಂಥ ವಿಚಾರ ನೋಡ್ತೀವಿ. ಈ ಥರದ ಪ್ರಕರಣಗಳು ನಾವು ನೋಡ್ತೀವಿ. ಮತ್ತು ತಾವು ಆಸಿಡ್ ದಾಳಿ ನೋಡಿರ್ಬೋದು. ಇದು ತುಂಬ ಕೃತ್ಯ ಮತ್ತು ವಿಕೃತವಾದ ಮನಸ್ಥಿತಿಯಿಂದ ಆಗಿರ್ತಕ್ಕಂಥ ಇದು ದೌರ್ಜನ್ಯ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಒಂದು MCOM ಹುಡುಗಿ ಮೇಲೆ ಆಸಿಡ್ ದಾಳಿ ಆಗಿ ತಾವು ನೋಡಿದ್ಬೋದು. ಹುಡುಗಿದು ಎಷ್ಟು ಒಂದು ಮಾನಸಿಕ, ಆ ಹುಡುಗಿ ಲೈಫೇ ಹೋಗುತ್ತೆ, ಅವ್ರು ಇಡೀ ದೈಹಿಕ ಒಂದು ಇದೇ ಹೋಗ್ಬಿಡುತ್ತೆ ಅಂತ. ಇದರಲ್ಲಿ ಆಸಿಡ್ ದಾಳಿ ಪ್ರಕರಣವೂ ಸಾಕಷ್ಟು ನಮ್ಮಲ್ಲಿ ದೌರ್ಜನ್ಯ ಇರ್ತಕ್ಕಂಥ ನೋಡ್ತೀವಿ. ಮತ್ತು ನೀವು ಹೇಳಿದ್ರಲ್ಲ ಮದುವೆ ಒಂದು ಆಮಿಷ, ಅದರಲ್ಲಿ ನಾವು ಕೆಲವು ಕಾನ್ಸೆಪ್ಟ್ಸಲ್ಲಿ ಧರ್ಮ ಲವ್ ಜಾದ್ ಅಂತ ಕರೀತಾರೆ. ನಮ್ಮಲ್ಲೇ ಅದೇ ಒಂದು ಜಾತಿನಲ್ಲೋ ಅಥವಾ ಇದರಲ್ಲೇ ಮದುವೆ ಆಗಿ ನಮ್ಮ ಈ ಒಂದು ವಿಚಾರದಲ್ಲಿ ಮೇಡಮ್ ಮದುವೆದ ಆಮಿಷ ಒಡ್ಡೆ ನಮ್ಮಲ್ಲಿ ಕಳೆದ ವರ್ಷ ಮತ್ತು ಈ ವರ್ಷ 115 ಪ್ರಕರಣ ದಾಖಲಾಗಿದೆ. ಮದುವೆ ಆಗ್ತೀನಿ ಅಂತೇಳಿ ಸುಳ್ಳು ಹೇಳೋದು, ಆಸೆಗಳು ತೋರಿಸೋದು, ಈ ಥರದ ಒಂದು ನಂಬಿಕೆಗಳನ್ನ ಇಟ್ಟು ನಂಬಿಕೆಗೆ ಮೋಸ ಮಾಡಿ
ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಒಂದು ಸಾಕಷ್ಟು ವಿಚಾರಗಳು ಇತ್ತೀಚೆಗೆ ಹೆಚ್ಚಾಗ್ತದೆ. ಇದಕ್ಕೆಲ್ಲ ಮೂಲಭೂತ ಕಾರಣ ಇತ್ತೀಚಿನ ದಿನದ ಅಪರಾಧಗಳು ಜಾಸ್ತಿ ಆಗ್ತಿರ್ತಕ್ಕಂಥದ್ದು. ಹೆಣ್ಮಕ್ಳುಗಳು ಎಲ್ಲ ಒಳ್ಳೆಯವರು ಇರ್ತಾರೆ, ಕೆಲವರು ಏನೋ ಒಂದು ಕೆಟ್ಟ ಕಾನ್ಸೆಪ್ಟಲ್ಲಿ ಕೆಟ್ಟ ದಾರಿ ಇಟ್ಕೊಂಡು ಹೋಗ್ತಾರೆ. ಈ ಮೊಬೈಲ್ ಯಾವಾಗ ಬಂತು ಮೇಡಮ್, ಈ ಮೊಬೈಲ್ ಬಂದಮೇಲೆ ಈ ಒಂದು ಇಡೀ ವರ್ಷನೇ ಚೇಂಜ್ ಆಗಿರ್ತಕ್ಕಂಥ ಮೊಬೈಲ್ ಮತ್ತು ಮಹಿಳೆ ಅಂತಕ್ಕಂಥ ಒಂದು ವಿಚಾರ ನೀವು ಇಟ್ಕೊಂಡ್ರೆ ಇದು ಒಂದು ವರ್ಷದಲ್ಲೇ ಮೊಬೈಲ್ ಸಂಖ್ಯೆ ಜಾಸ್ತಿ ಆಗಿದೆ ಅಂತೀರಾ? ಅಲ್ಲಲ್ಲ, ಮೊಬೈಲ್ ಸಂಖ್ಯೆ ಅಲ್ಲ, ಬಂದಾಗಿಂದನೂ ಏನಾಗ್ತದೆ ಮನೇಲಿ ಕುಂದು ಈಗ ನೀವು ಒಂದು ಅಲ್ಲಲ್ಲ ಒಪ್ಪಲ್ಲ ಅಂತಂದ್ರೆ ಸರ್ವೆ ರಿಪೋರ್ಟ್ ತಗೊಂತೀರಿ, ಸರ್ವೆ ರಿಪೋರ್ಟ್ ಕೊಡ್ತೀನಿ ನಿಮಗೆ. ಆ ಸರ್ವೆ ರಿಪೋರ್ಟ್ ನಲ್ಲಿ ಏನ್ ಹೇಳ್ತಿದೆ, ಗಂಡಸರಿಗಿಂತ ಮೊಬೈಲ್ ಬಳಸ್ತಿರೋ ಸಂಖ್ಯೆ ಜಾಸ್ತಿ ಹೆಂಗಸರಿದೆ. ಸರ್, ಮೊಬೈಲ್ ಬಳಸೋದಕ್ಕೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯಕ್ಕೂ ಎಲ್ಲಿಂದ ಸಂಬಂಧ ಸರ್? ದೌರ್ಜನ್ಯ ಏನಕ್ಕಾಗುತ್ತೆ, ನಂಬ್ತಾರೆ. ಎಷ್ಟೋ ಇದರಲ್ಲಿ ಫ್ರೆಂಡ್ಶಿಪ್ ಬೆಳೆಸ್ಕೊಂತಾರೆ. ಮದುವೆ ವಿಚಾರದಲ್ಲಿ ಈಗ ಫ್ರೆಂಡ್ಶಿಪ್ ಎಷ್ಟೋ ಜನ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದು ನೋಡಿಲ್ವಾ, ಬೇರೆ ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದು ನೋಡಿಲ್ವಾ. ಫ್ರೆಂಡ್ಶಿಪ್ ಆದ್ಮೇಲೆ ನೆಕ್ಸ್ಟ್ ಅದು ಏನು ಕನ್ವರ್ಟ್ ಆಗುತ್ತೆ ಪ್ರಕರಣಗಳು ಜಾಸ್ತಿ. ಸೊ ಇದಕ್ಕೆ ಕಾರಣ ಮಹಿಳೆಯರೇ ಅಂತ ಮಹಿಳೆ ಅಂತ ಹೇಳ್ತಾರೆ. ಕೆಲವು ವಿಚಾರಗಳಲ್ಲಿ ಸದ್ಬಳಕೆ ದುರ್ಬಳಕೆ ಅಂತ ಅವಕಾಶ ತಪ್ಪು ದೌರ್ಜನ್ಯ ಹೆಂಗ್ ಆಗ್ತಿದೆ, ಅವಕಾಶ ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಳೆ ಆಗೋದು ಅಂತಲ್ಲ. ಯಾರೋ ಒಬ್ಬ ಬಂದು ಏಕಾಏಕಿ ದೌರ್ಜನ್ಯ ಆಗೋದು ಎರಡು ಕೈ ಸೇರೋದ್ರಿಂದ ಅಲ್ಲ ಸರ್, ದೌರ್ಜನ್ಯ ಆಗೋದು ಆಯ್ತಾ ಅವ್ರ ಮನಸ್ಥಿತಿಯಿಂದ. ನೀವ್ ಹೇಳೋದು ನೀವ್ ಹಿಂಗ್ ಅಲ್ಲಲ್ಲ, ಕೆಲವೊಂದು ವಿಚಾರದಲ್ಲಿ ಎರಡು ಕೈ ತಪ್ಪು, ಇಬ್ರು ತಪ್ಪು ಮಾಡಿದಾಗ ಎರಡು ಕೈ ಸೇರಿರುತ್ತೆ, ಇಬ್ರು ತಪ್ಪು ಮಾಡಿದಾಗ ಎರಡು ಕೈ ಸೇರಿರುತ್ತೆ. ಆದ್ರೆ ಒಬ್ಬರ ಮೇಲೆ ನಾನು ಹೇಳಿದೆ ನೋಡಿ, ಅತ್ಯಾಚಾರ ಅಂತಂದೆ, ಅತ್ಯಾಚಾರದಲ್ಲಿ ಈ ಪರಿಕಲ್ಪನೆ ಬರಲ್ಲ. ಅತ್ಯಾಚಾರ ವಿಚಾರದಲ್ಲಿ ಅದು ದೌರ್ಜನ್ಯ ಗಂಡಸಿಂದ ಆಗ್ತಕ್ಕಂಥದ್ದು ಆಯ್ತಲ್ಲ. ಲೈಂಗಿಕ ಕಿರುಕುಳದಲ್ಲಿ ಆಯ್ತಲ್ಲ, ಈ ಪ್ರಕರಣ ಬಂದೆ ಎಷ್ಟೋ ಪ್ರಕರಣಗಳು ಲೈಂಗಿಕ ಕಿರುಕುಳ ಕೇಸ್ಗಳು ದಾಖಲಾಗಿರ್ತಕ್ಕಂಥದ್ದು ಆಯ್ತಲ್ಲ. ಇಬ್ರು ಸಂಸಾರ ಮಾಡ್ತಾ ಇರ್ತಾರೆ, ಇಬ್ರು ಫ್ರೆಂಡ್ಶಿಪ್ ಬೆಳೆಸಿರ್ತಾರೆ, ಪ್ರಾರಂಭದಲ್ಲಿ ಲೈಂಗಿಕ ಕಿರುಕುಳ ಇರಲ್ಲ, 6 ತಿಂಗಳಾದ್ಮೇಲೆ ಲೈಂಗಿಕ ಕಿರುಕುಳ ಹೆಂಗಾಗ್ಬಿಡ್ತದೋ ಅದು ಇಬ್ರು ತಪ್ಪಾಗುತ್ತಲ್ಲ. ಸೊ ಆ ಒಂದು ವಿಚಾರ ಎಲ್ಲಾ ಪ್ರಕರಣಗಳಲ್ಲೂ ಹಿಂಗೆ ಆಗಲ್ವಲ್ಲ ಎಲ್ಲದರಲ್ಲೂ ಇದನ್ನೆಲ್ಲ ಒಂದೇ ಬೆಟ್ ಮಾಡಿ ಕೆಲವೊಂದು ಪ್ರಕರಣಗಳು ಹಂಗೂ ಆಗ್ತಾ ಇರತ್ತೆ. ನಾನು ಅದನ್ನು ಮುಂದಿನ ಭಾಗದಲ್ಲಿ ಬರ್ತೀನಿ ನಿಮಗೆ, ಹೆಂಗೆ ಏನು ಮಿಸ್ಯೂಸ್ ಕೂಡ ಕಾನೂನನ್ನ ಯಾವ ರೀತಿಯಾಗಿ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ. ಸರ್, ಇದು ಕೇವಲ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಅನ್ನೋದನ್ನ ಮಾತ್ರ ನಾವು ನೋಡ್ತಾ ಇಲ್ಲ. ಅಂದ್ರೆ ಕಳೆದ ವರ್ಷ ರಾಜಧಾನಿಯಲ್ಲಿ ಕೊಲೆ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಓವರ್ ಆಲ್ ಕ್ರೈಮ್ ರೇಟೇ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಅಂದರೆ ಕೋವಿಡ್ ಬಂದು ಮುಗಿದ ನಂತರದಲ್ಲಿ ನಮಗೆ ಆರ್ಥಿಕವಾಗಿ ಬಹಳಷ್ಟು ಕಷ್ಟ ಇದೆ, ಬಡತನ ಇದೆ, ನಿರುದ್ಯೋಗದ ಸಮಸ್ಯೆ ಇದೆ. ಈ ನಿಟ್ಟಿನಲ್ಲಿ ಕ್ರೈಮ್ ಮಾಡೋದಕ್ಕೂ ಮುಂದಾಗ್ತಾ ಇದ್ದಾರೆ ಎಷ್ಟೋ ಜನ ಯುವಕರು ಅನ್ನೋದು ಕೂಡ ಈ ಮೂಲಕ ಗೊತ್ತಾಗುತ್ತೆ. ಯಾಕಂತಂದರೆ ಅಲ್ಲಿ ಕೊಲೆ, ಸುಲಿಗೆ, ಕಳ್ಳತನದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಅಂತಂದರೆ ನಾವು ಓವರ್ ಆಲ್ ಆಗೂ ಕೂಡ ಒಂದಷ್ಟು ವಿಚಾರಗಳನ್ನು ನೋಡಬೇಕಾಗತ್ತೆ. ಏನು ಹೇಳ್ತೀರಿ? ಇಲ್ಲ, ಇದೇನಾಗಿದೆ, ಹೊರಗಡೆಯಿಂದ ಬಂದಿದ್ದಾರಲ್ಲ ದುಡಿಲಿಕ್ಕೆ ಬಂದವರಿಗೆ, ಅವರಿಗೆ ಕೆಲವೊಂದು ಟೈಮ್ನಲ್ಲಿ ಕೆಲಸ ಸಿಗೋದಿಲ್ಲ, ಅನಿವಾರ್ಯವಾಗಿ ಇದನ್ನು ಶುರು ಮಾಡ್ತಾರೆ. ಆಮೇಲೆ ಕೆಲವೊಬ್ಬರು ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ, ಅವು ಚಟ ತೀರಿಸೋಳಕ್ಕೆ ದುಡ್ಡು ಬೇಕಾಗಿರ್ತದೆ. ದುಡ್ಡಿನ ಸಲುವಾಗಿ ಆಟದಾರ ಹಿಡಿತಾರೆ. ಕಳ್ಳತನ, ರಾಬ್ರಿ, ಚೈನ್ ಸ್ನ್ಯಾಚಿಂಗು, ಇವೆಲ್ಲ ಪಿಕ್ ಪಾಕೆಟು ಇವೆಲ್ಲ ಸ್ಟಾರ್ಟ್ ಆಗ್ತವೆ. ಈ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯದಲ್ಲಿ ಈ ಮೊದಲು ಮೆಟ್ರೋ ಮನೆ ಅದು ಇರ್ತವೆ, ಅದರಲ್ಲಿನೂ ಫ್ರೆಂಡ್ಶಿಪ್ ಮಾಡ್ಕೋತಾರೆ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಯಾರು ದುಡಿಯುತ್ತಾ ಇರುವಂಥ ಹೆಣ್ಮಕ್ಳನ್ನು ಹುಡುಕ್ತಾರೆ, ಯಾರು ವಿಡೋಗಳು ಇರ್ತಾರೆ, ಯಾರು ಡೈವರ್ಸ್ಗಳು ಇರ್ತಾರೆ, ಅಂಥವ್ರನ್ನ ಹಿಡ್ಕೊಂಡು ಅವ್ರ ಕಡೆ ದುಡ್ಡು ಇರ್ತದೆ, ಅದು ಪ್ಲ್ಯಾನ್ ಮಾಡ್ಕೊಂಡು ಅದನ್ನು ಸಿಸ್ಟಮೆಟಿಕ್ ಆಗಿ ಅವ್ರು ಚೀಟ್ ಮಾಡೋ ಉದ್ದೇಶದಿಂದನೇ ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ಅದು ಅವ್ರಿಗೆ ಮೋಸ ಮಾಡ್ತಾರೆ. ಲಕ್ಷಗಟ್ಟಲೆ ದುಡ್ಡು ಅವರು ಸುರಿದವ್ರು ಇದ್ದಾರೆ ಎಷ್ಟೋ ಜನ. ಆಮೇಲೆ ಡೇಟಿಂಗ್ದಲ್ಲಿ, ಆಮೇಲೆ ಇದರಲ್ಲಿ ಗುಡ್ ರಿಲೇಷನ್ ಅಂತ ಇರ್ತದೆ. ಅದರಲ್ಲಿ ಯಾವಾಗ ಎಲ್ಲಿವರೆಗೂ ಅವರು ಚೆನ್ನಾಗಿರ್ತಾರೆ, ಇಬ್ಬರು ಭಾಳ ಸಂತೋಷದಿಂದ ಇರ್ತಾರೆ, ಅಲ್ಲಿವರೆಗೂ ಅವರು ವೈಯಕ್ತಿಕ ಜೀವನದ್ದು ಮಿಸ್ಯೂಸ್ ಇದ್ದವನು ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಾನೆ. ಅದನ್ನು ನೀನು ರಿಲೀಸ್ ಮುಂದೆ ಬೇಡ, ನೀನು ಅವನು ದುಷ್ಟ ಇದ್ದ ಅಂತ ಗೊತ್ತಾದ್ಮೇಲೆ, ಚೀಟ್ ಮಾಡ್ತಾನೆ ಅಂತ ಗೊತ್ತಾದ್ಮೇಲೆ ಇವಳು ಅವನಿಗೆ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅವಾಗ ಅವನು ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವಳಿಗೆ ದೌರ್ಜನ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಕೆಲವೊಬ್ಬರು ಮದುವೆ ಆಗ್ತೀವಿ ಅಂತ ಹೇಳ್ಕೊಂಡು ಡೇಟಿಂಗ್ ಮಾಡ್ತಾರೆ, ಮದುವೆ ಆಗ್ತೀವಿ ಅಂತ ಲಿವ್ ಇನ್ ರಿಲೇಷನ್ ಇರ್ತಾರೆ. ಸೊ ಹೀಗಾಗಿ ಈ ಎಲ್ಲ ರೀತಿಯಲ್ಲಿ ಇವೆಲ್ಲ ಇಬ್ಬರು ಅಂತ ಎಲ್ಲ ಹೆಣ್ಮಕ್ಳು ಸದಾ ಹಿಂಗೆ ಇರ್ತಾರಂತಲ್ಲ, ಒಳ್ಳೆಯವರು ಇರ್ತಾರೆ. ಅದನ್ನ ಎಲ್ಲ ಗಂಡಸರು ಕೆಟ್ಟವ್ರಲ್ಲ, ಎಲ್ಲ ಹೆಂಗಸರು ಕೆಟ್ಟವ್ರಲ್ಲ, ಕೆಲವೊಬ್ರು ಇರಬಹುದು. ಆದರೆ ಹೆಚ್ಚಾಗಿ ಈ ಕೇಸುಗಳು ಏನಾಗ್ತದೆ, ಯಾವಾಗ ಇಲ್ಲಿವರೆಗೂ ಚೆನ್ನಾಗಿರ್ತಾರೆ ಅಲ್ಲಿವರೆಗೂ ಸರಳನೇ ಇರ್ತದೆ. ಯಾವಾಗ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ಅವಾಗ ಈ ಥರ ಕೇಸುಗಳು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಒಂದೇದು. ಇನ್ನು ಡೌರಿ ಕೇಸ್ನಲ್ಲಿ ಎಷ್ಟೊಂದು ಕೇಸುಗಳಾಗಿದ್ದಾವೆ ಅಂದರೆ, ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ನಾನು ಬಾಗಲಕೋಟದಲ್ಲಿ DSP ಇದ್ದೆ. ಒಂದು ಹೆಣ್ಮಗಳು ಸೂಸೈಡ್ ಮಾಡಿಕೊಂಡ್ರು. ಅವಳಿಗೆ 8 ವರ್ಷದ ಒಂದು ಮಗು, ಹೆಣ್ಣು ಮಗು ಇತ್ತು, 8 ತಿಂಗಳದು, 8 ವರ್ಷದಲ್ಲಿ 8 ತಿಂಗಳದ ಹೆಣ್ಣು ಮಗು ಇತ್ತು. ಆ ಹೆಣ್ಣು ಮಗಳನ್ನ ನಾಟಿಗೆ ಕಟ್ಕೊಂಡು ಒಂದೇ ನಾಟ್ನಲ್ಲಿ ಇಬ್ರು ತಾಯಿ ಮಗು ಇಬ್ರು ಸೂಸೈಡ್ ಮಾಡ್ಕೊಂಡಿದ್ದು. ಯಾಕೆ ಮಾಡ್ಕೊಂಡು, ನಾನು ಜೀವನದಲ್ಲಿ ಫಸ್ಟ್ ಟೈಮ್ ಆ ಥರ ಸೀನ್ ನೋಡಿದ್ದು. ನನಗೆ ಒಂಥರ ವಿಚಿತ್ರ ಅನ್ನಿಸ್ತಾ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಚಿಕ್ಕ ಮಗು, 8 ತಿಂಗಳು ಮಗುನ ತನ್ನ 2 ಒಂದೇ ಕುತ್ತಿಗೆಗೆ ನಾಟು ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ.
ಅದು ಯಾಕಂತಂದರೆ ಗಂಡ ಇವಳು ಆ ಟೀಚರ್ನ 4 ಜನ ಹೆಣ್ಮಕ್ಳು, ಅವರಪ್ಪ ಟೀಚರು, ಹೆಂಡತಿ ಅಪ್ಪ, ಅವ್ರ ಮಾವ ಟೀಚರು, ಅವನು ಕಷ್ಟಪಟ್ಟು ಶಾಲೆ ಕಲಿಸಿದ್ದಾನೆ, ಎಲ್ಲ ಮಾಡಿದ್ದಾನೆ. ಮಾವನ ಮಗ ಅಂತ ಇವ್ರಿಗೆ ಕೊಟ್ಟರು. ಇವಂಗೊಂದು 2 ಎಕರೆ 4 ಎಕರೆ ಜಮೀನಿದೆ. ಆ ಜಮೀನಲ್ಲಿ ಬೋರ್ ಹಾಕ್ಸ್ಬೇಕಂತ ತಿಳ್ಕೊಂಡು 50,000 ರೂಪಾಯಿ ಡೌರಿನೂ ಕೊಟ್ರು. ಇವನು ಬೋರ್ ಹಾಕಿಸ್ದ. ಆ ದುರ್ದೈವಕ್ಕೆ ಬೋರ್ ಬೀಳಿಲ್ಲ, ನೀರು ಬೀಳಿಲ್ಲ. ಇವನು ಹೆಂಡತಿ ಕಿರಿಕಿರಿ ಮಾಡಾಕತ್ತ, ನೀ ಇನ್ನೊಂದು ಬೋರ್ ಹಾಕಿಸ್ತೀನಿ, ನೀವು ಅಪ್ಪ ಹೇಳಿ ಇನ್ನೇಮಿ ಮಾಡು, ಇನ್ನೇನು ತುಂಬ. ಅವಳು ನಾನೇ ಮೊದಲನೇ ಮಗು ಇದ್ದೇನೆ, ಇನ್ನೂ 3 ಜನ ಹೆಣ್ಮಕ್ಳು ಮದುವೆ ಆಗಬೇಕು, 50,000 ಕೊಟ್ಟಿದ್ದಾರೆ, ಇನ್ನೂ ಕೊಡೋದ್ರೆ ಎಲ್ಲಿ ಕೊಡ್ತಾರೆ, ಇನ್ನೂ 3 ಮಕ್ಕಳು ಮದುವೆ ಆಗಬೇಕು ಅಂತ ತಿಳ್ಕೊಂಡು ಅವಳು ಬಹಳ ಪರಿಪರಿಯಿಂದ ಕೇಳ್ಕೊಂಡ್ರು. ಕೇಳಿಲ್ಲ ಗಂಡ. ಹರಾಸ್ಮೆಂಟ್ ಜಾಸ್ತಿ ಆಗಿ ಹೊಡೆಯೋದು ಬಿಡೋದು ಮಾಡಿ ತವ್ರ ಮನೆಗೆ ಕಟ್ಟಿ, ಅವ್ರು ತವ್ರ ಮನೆಯಾಗ ನೀವು ಗಂಡನ ಮಾಡಿದ್ದೀವಿ, ಹಳ್ಳಿಯಲ್ಲಿ ಏನಿರ್ತದೆ, ಒಮ್ಮೆ ಕೊಟ್ಟ ಮೇಲೆ ಮುಗಿತಮ್ಮ, ನಮ್ಮ ಮನೆ ನೀವು ಹೊರಗೆ ಹೊಸ್ತಲ ಕಾಲಿಗೆ ಹೊರಗಿಟ್ಟ ಮೇಲೆ ಮುಗೀತು, ನೀ ಅಲ್ಲೇ ಏನಾದ್ರು ಮಾಡಂತ ಈ ಥರ ಪದ್ಧತಿ ಇದೆ ಹಳ್ಳಿಯಲ್ಲಿ. ಸೊ ಅದೆಲ್ಲ ನೋಡಿ ನಾಳೆ ನನ್ನ ಮಗುವಿಗೂ ಈ ಪರಿಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶದಿಂದ ಆ ತಾಯಿ ಒಂದು 8 ತಿಂಗಳು ಮಗು ಸಮೇತ ನಾಟ್ ಮಾಡ್ಕೊಂಡಿದ್ರು. ಇದು ಡೌರಿ ಕೇಸ್ನಲ್ಲಿ. ಇದು ಇಂಥವು ಸಾವಿರಾರು ಉದಾಹರಣೆಗಳಿದ್ದಾವೆ. ಇಂಥ ಡೌರಿ ಕೇಸ್ಗಳು ಯಾಕೆ ಈ ರೀತಿ ಆಗ್ತವೆ, ನಿಜವಾಗಿಯೂ ಗಂಡಸರನ್ನೋರು ಯೋಚನೆ ಮಾಡಬೇಕು. ಮಾತಾಡಿ, ಒಂದು ಬ್ರೇಕ್ ತಗೊಂಡ್ ಬರ್ತೀನಿ. ಮಾತಾಡ್ತೀನಿ. ವೀಕ್ಷಕರ, ನಿಜಕ್ಕೂ ಮಹಿಳೆಯರ ಮೇಲಿನ ದೌರ್ಜನ್ಯ ಅಂದ್ರೆ 2021ರಿಂದ 21ರಲ್ಲಿ 1991 ಪ್ರಕರಣಗಳು, 22ರಲ್ಲಿ ಮತ್ತೆ 2600 ಪ್ರಕರಣಗಳು, 23ರಲ್ಲಿ 3200 ಪ್ರಕರಣಗಳು. ಅಂದ್ರೆ ಪ್ರತಿ ವರ್ಷ ಕೂಡ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದ್ರೆ ನಾನು ಹೇಳೋದಕ್ಕೆ ಹೊರಟಿರೋದೇನು ಅಂದ್ರೆ ವರ್ಷದಿಂದ ವರ್ಷಕ್ಕೆ ನಾವು ಪ್ರಕರಣಗಳ ಸಂಖ್ಯೆಯಲ್ಲಿ ಕಡಿಮೆ ಮಾಡಬೇಕು, ಪ್ರಕರಣಗಳ ಸಂಖ್ಯೆ ಕಡಿಮೆ ಮಾಡಬೇಕು ಇನ್ ದ ಸೆನ್ಸ್ ಕಾನೂನನ್ನ ಮತ್ತಷ್ಟು ಬಿಗಿಗೊಳಿಸಬೇಕು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆಯಾಮದಲ್ಲೂ ಕೂಡ ನೋಡ್ತಾ ಹೋಗೋಣ. ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಷ್ಟು ಸೇಫ್ ಅನ್ನೋದು. ಪದ್ಮ ಅವ್ರೆ, ಅಂದ್ರೆ ದಿನ ಬೆಳಗಾದ್ರೆ ಮಹಿಳೆಯರು ಬೆಳಗ್ಗೆ 5 ಗಂಟೆ 4 ಗಂಟೆಯಿಂದ ಶುರುವಾದ್ರೆ ಜೀವನ, ಅಂದ್ರೆ ಸೈಕಲ್ ಹೇಳ್ತಾ ಇದ್ದೀನಿ, ರಾತ್ರಿ 12 ಗಂಟೆ ನೈಟ್ ಶಿಫ್ಟ್ ಅಲ್ಲಿ ದುಡಿಯುವಂತ ಹೆಣ್ಣುಮಕ್ಳು ಕೂಡ ಇದ್ದಾರೆ. ಆಯ್ತಾ? ಅಂದ್ರೆ ಅವರವರ ಒಂದು ನೀಡ್ ಆಗಿರ್ಬೋದು ಅಥವಾ ಅವರವರ ಒಂದು ಅವಶ್ಯಕತೆ ಅಂತ ಹೇಳ್ಬೋದು. ಎಷ್ಟೋ ಜನರಲ್ಲಿ ಬರೀ ಹೆಣ್ಮಕ್ಳೇ ಇರ್ತಾರೆ, ಮನೇಲಿ ಯಾರು ಬೇರೆ ಡಿಪೆಂಡೆಂಟ್ ಇರೋದಿಲ್ಲ. ಯಾವಾಗಲೂ ಕೂಡ ನಾವು ಹೇಳ್ತೀವಿ ಹೆಣ್ಣು ಮಕ್ಕಳು ಅಂತ ಬಂದಿದ ತಕ್ಷಣವೇ ಅಲ್ಲಿ ಅಂದರೆ ತಿಳ್ಕೊಳ್ಳುವಂಥ ಪರಿಚಯಸ್ಥರಿಂದಲೂ ಕೂಡ ಅನೇಕ ದೌರ್ಜನ್ಯ ಪ್ರಕರಣಗಳಾಗ್ತಾ ಇರುತ್ತೆ. ಅಂದರೆ ಅವ್ರ ಬಗ್ಗೆ ತಿಳ್ಕೊಂಡವರು ಕೂಡ ಇವ್ರಿಗೆ ಯಾರೂ ಇಲ್ಲ ಅಥವಾ ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಕರೆಕ್ಟಾಗಿ ನೋಡಿ ಅಂದರೆ ಸ್ವಲ್ಪ ದಿನಗಳ ಕಾಲ ನಂತರದಲ್ಲಿ ದೌರ್ಜನ್ಯ ಪ್ರಕರಣಗಳಾಗೋದನ್ನು ನೋಡ್ತೀವಿ ನಾವು. ಅದನ್ನು ಬೇರೆಯವರು ಸರ್ವೇ ಸಾಮಾನ್ಯವಾಗಿ ಪ್ರಾರಂಭದಲ್ಲೆಲ್ಲ ಚೆನ್ನಾಗಿತ್ತು, ಆಮೇಲೆ ದೌರ್ಜನ್ಯ. ಅಂದರೆ ದೌರ್ಜನ್ಯ ಆಯಿತು ಅಂತ ಆಕೆ ಹೊರಗೆ ಹೇಳಿದ್ಲು ಅಂದಿದ ತಕ್ಷಣ ಮೊದಲನೇದಾಗಿ ಆರೋಪಿ ಸ್ಥಾನದಲ್ಲಿ ಇಡೋದೇ ಹೆಣ್ಣು ಮಕ್ಕಳನ್ನ. ಇವ್ರು ಯಾಕೆ ಹೋಗಿದ್ರು, ಇವ್ರು ಯಾಕೆ ಮಾತಾಡಿಸಿದ್ರು, ಇವ್ರು ಯಾಕೆ ಫೋನ್ ಮಾಡಿದ್ರು, ಇವ್ರಿಗೇನಿತ್ತೋ, ಏನೇನು ಕನೆಕ್ಷನ್ಸ್ ಇತ್ತೋ, ಈಗ ಹೊರಗಡೆ ಈ ಥರ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಪೊಲೀಸ್ ಸ್ಟೇಷನಿಂದಲೂ ಸ್ಟಾರ್ಟ್ ಆಗುತ್ತೆ. ನನಗೆ ಮಾಲಗತ್ತಿ ಸರ್ ಇಲ್ಲೇ ಇದ್ದಾರೆ, ನನಗೇನು ಬೇಸರ ಇಲ್ಲ, ಯಾಕಂದರೆ ರಿಯಾಲಿಟಿನ ಒಪ್ಕೊಳ್ಳೇಬೇಕಾಗುತ್ತೆ. ಅಟ್ಲೀಸ್ಟ್ ಈಗ ಒಂದಷ್ಟು ಎನ್ಕ್ವೈರಿ ಮಾಡುವಂಥ ವಿಧಾನ ಬದಲಾಗ್ತಾ ಇದೆ. ಬಟ್ ಹಿಂದಿನ ದಿನಗಳಲ್ಲಿ ಆ ಕಾನೂನು ಅಂದರೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಅದು ನನಗೆ ಹಿಂಗೆ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿ 4-6 ಜನದ ಮುಂದೆ ಹೇಳ್ಕೊಳ್ಬೇಕು, ಎಕ್ಸ್ಪ್ಲೇನ್ ಮಾಡಬೇಕು, ಮತ್ತೆ ಕೋರ್ಟ್ಗೆ ಹೋದಾಗ ಅಲ್ಲೂ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದ್ಯಾವುದು ಜಂಜಾಟ ಬೇಡ ಅಂತ ಎಷ್ಟೋ ಜನ ಹೆಣ್ಮಕ್ಳು ಹೊರಗೆ ಬರ್ತಾ ಇರಲಿಲ್ಲ. ಈಗ ಅಟ್ಲೀಸ್ಟ್ ಧೈರ್ಯದಿಂದ ಹೊರಗೆ ಬಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಅದಕ್ಕೆ? ಮೇಡಮ್, ಇಲ್ಲಿ ನಾನೇನು ಹೇಳೋದಂದರೆ ಖಂಡಿತ ನೀವು ಹೇಳೋದು ಒಪ್ಕೊಳ್ತೀನಿ. ಆದರೆ ಇಲ್ಲಿ ಕೆಲವೊಂದು ವಿಚಾರಗಳನ್ನ ಈಗ ಸ್ಟೇಷನ್ಗಳಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನು ಇನ್ಸ್ಪೆಕ್ಟ್ರು ಇದ್ದರೆ ಅವರು ಧೈರ್ಯವಾಗಿ ಹೇಳ್ತಾರೆ, ಅವ್ರಿಗೇನು ಸಮಸ್ಯೆ ಆಗಿದೆ ಹೇಳ್ತಾರೆ. ಎಷ್ಟು ಕಡೆ ಇದೆ ಮೇಡಮ್ ಮಹಿಳಾ ಪೊಲೀಸ್ ಸ್ಟೇಷನು? ಎಲ್ಲೋ ಕೆಲವೇ ಬೆಳವಣಿಗೆ ಅಷ್ಟು ಇದೆ ಅಷ್ಟೇ. ಅದೇ ಮಹಿಳಾ ಪೊಲೀಸ್ ಸ್ಟೇಷನ್ ಜಾಸ್ತಿ ಆಗಿ ಆಯ್ತಂದರೆ ಈ ಥರ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗ್ಬೋದು. ಅವರು ನಿರ್ಭಯವಾಗಿ ಹೇಳ್ತಾರೆ. ಈಗ ಒಂದು ಜೆಂಟ್ಸ್ ಇನ್ಸ್ಪೆಕ್ಟರ್ ಹತ್ರ ಅವರು ವೈಯಕ್ತಿಕ ಏನು ಹೇಳೋಕ್ಕಾಗಲ್ಲ ಮೇಡಮ್. ಅವ್ರ ಮೇಲೆ ಆಗಿದಂಥ ದೌರ್ಜನ್ಯ, ಆತ ಎಲ್ಲೋ ಒಂದು ಯಾವುದೋ ರೀತಿಯಲ್ಲಿ ದೌರ್ಜನ್ಯ ಮಾಡಿರ್ತಾನೆ ಒಂದು ಗಂಡಸು, ಅದು ಹೇಳೋಕ್ಕಾಗಲ್ಲ. ಅದರಿಂದ ಕೆಲವ್ರು ಏನು ಮಾಡ್ತಾರೆ, ಹಿಂದೆ ಬರ್ತಾರೆ. ಹೆಂಗೆ ಇವ್ರ ಹತ್ರ ಹೇಳೋದು. ಮತ್ತು ಸ್ಟೇಷನಲ್ಲೂ ಹೋದಾಗೂ ಅಷ್ಟೇ ಮೇಡಮ್, ಕೆಲವು ಸ್ಟೇಷನ್ಗಳಲ್ಲಿ ಪೊಲೀಸರು ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಇದು ಮಾಡ್ತಾರೆ. ಬಟ್ ಕೆಲವು ಕಡೆ ಏನಾಗುತ್ತೆ ಅಂದರೆ ಕೆಲವರು ಇನ್ನು ನಿಮ್ಮಿಂದ ನೀವೊಬ್ಬರೇ ನಿಮ್ಮ ಮೇಲೇ ಈ ಥರ ಆಯಿತಾ, ನೀವೇನೇ ಮಾಡಿರ್ತೀರಿ ಅನ್ನೋದೆಲ್ಲ ಕೆಲವೊಂದು ಬರುತ್ತೆ. ಅದರಿಂದ ಕೆಲವರು ಹೆಂಗಸ್ರು ಏನು ಮಾಡ್ತಾರೆ, ಪೊಲೀಸವ್ರಿಗೆ ಎದುರ್ಕೊಂಡೇ ಹೋಗೋದಿಲ್ಲ. ಈ ರೀತಿ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಸರಿ ಇದ್ದಾರೆ ಅವ್ರ ಮುಂದೆನೇ ಹೇಳ್ತಾ ಇದ್ದೀನಿ. ಕೆಲವೊಂದು ನಾನು ಹೋಗಿದ್ದೀನಿ, ಕೆಲವೊಂದು ಸ್ಟೇಷನ್ಗಳಲ್ಲಿ ನಾನು ಮಾತಾಡಿದ್ದೀನಿ. ಈ ರೀತಿಯೂ ಇದೆ, ಕಂಪ್ಲೇಂಟ್ಸ್ ಇದೆ. ಅದೇ ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಮಾಡಿದಷ್ಟು ಮಹಿಳೆಯರಿಗೆ ಧೈರ್ಯ ಬರುತ್ತೆ.
ಹೋಗಿ ಸಂಪೂರ್ಣವಾಗಿ ಅವ್ರ ಮೇಲೆ ಏನಾಗಿದೆ ದೌರ್ಜನ್ಯ ಅವ್ರು ಹೇಳ್ಕೊಬೋದು, ಅಲ್ಲಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಭರವಸೆ ಇರುತ್ತೆ. ಹಾಗಾಗಿ ಮತ್ತು ಕ್ಯಾಮ್ರಾಗಳಿದೆ, CCTVಗಳಿದೆ, ಎಷ್ಟು ವರ್ಕ್ ಆಗ್ತಾ ಇದೆ ಮೇಡಮ್? ಎಷ್ಟು ವರ್ಕ್ ಆಗುತ್ತೆ, ಅದ್ರಲ್ಲಿ ಕ್ಯಾಪ್ಚರ್ ಆಗಿ ಎಷ್ಟು ಜನ ಹಿಡಿದಿದ್ದಾರೆ ಅನ್ನೋದು ಬೇಕು. ಏನಿಲ್ಲ, ಯಾವುದೇ CCTV ಕ್ಯಾಮ್ರಾಗಳಲ್ಲಿ ನೀವು ನೋಡಿದ್ರೆ ಅಲ್ಲಿ ಸುಮ್ಮನೆ ಅದು ಶೋಗೆ CC ಕ್ಯಾಮ್ರಾ ಇದೆ, ಬಟ್ ಅದು ವರ್ಕೇ ಆಗ್ತಿಲ್ಲ. ಬಟ್ ಇದರಲ್ಲಿ ಅನೇಕ ಸ್ಟೇಷನ್ ಅಲ್ಲಿ ಆಗ್ತವೆ, ಇಲ್ಲ ಅಂತ ಅಲ್ಲ ಸ್ಟೇಷನ್ ಹೇಳ್ತಿಲ್ಲ, ಸ್ಟೇಷನ್ ಇಲ್ಲಿ ಹೇಳ್ತಾ ಇಲ್ಲ. ಸ್ಟೇಷನ್ ಒಂದು ವಿಚಾರ ಹೇಳ್ತೀನಿ. ದೌರ್ಜನ್ಯ ಆಗ್ತದೆ. ಇಲ್ಲಿ ಒಂದು ಪಾತ್ರ ಒಂದು ಅಲ್ಲ ಸರ್, ಅದು ಅದು ಮಾನಸಿಕನೇ ಸರ್, ಎಸ್, ಹರಿಪ್ರಸಾದ್ ಅವ್ರಿ, ಅಂದ್ರೆ ನಾನು ಈ ಒಂದು ಆಯಾಮ ಮುಗಿಸ್ಬಿಡ್ತೀನಿ. ಏನು ಅಂತಂದ್ರೆ ಕಾನೂನು ಅಂತ ಬಂದಾಗ ಈಗ ನಾವು ಸ್ಟೇಷನ್ ಹೇಳಿದ್ರು, ಮೊಟ್ಟ ಮೊದಲನೇದಾಗಿ ಒಬ್ಬ ಹೆಣ್ಣು ಮಗಳಿಗೆ ಏನೋ ಒಂದು ದೌರ್ಜನ್ಯ, ಅದು ಲೈಂಗಿಕ ಕಿರುಕುಳನೇ ಆಗಿರ್ಬೋದು, ಕೌಟುಂಬಿಕವಾಗಿ ದೌರ್ಜನ್ಯನೇ ಆಗಿರ್ಬೋದು, ಅಥವಾ ವರ್ಕಿಂಗ್ ಪ್ಲೇಸಲ್ಲಿ ಆಗಿರುವಂಥ ಮೊಟ್ಟ ಮೊದಲನೇದಾಗಿ ಆಕೆಗಿರುವಂತಹ ಕಾನೂನುಗಳೇನು, ಅದು ನಾವೇನಂತೀವಿ ಅದನ್ನ ಮಿಸ್ಯೂಸ್ ಆಗುವಂತಹ ಪ್ರಕರಣಗಳು ಕೂಡ ಇರುತ್ತೆ. ಅದ ನಂತರದಲ್ಲಿ ಮಾತಾಡೋಣ. ಅದನ್ನು ಕೂಡ ನಾವೇನು ಬಿಟ್ಟು ಹೋಗೋಕ್ಕಾಗಲ್ಲ. ಎಲ್ಲ ಬರೀ ಯೂಸ್ ಮಾಡ್ಕೊಳ್ಳೋರೇ ಇದ್ದಾರೆ ಅಂತ ಅಲ್ಲ, ಅದನ್ನ ಕಾನೂನು ಗೊತ್ತಿರೋರು ತುಂಬ ಜನ ಮಿಸ್ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಅಂತಲೂ ನೋಡ್ಕೊಳ್ತಾ ಇರ್ತಾರೆ. ಬಟ್ ಹಳ್ಳಿಗಾಡಿನ ಹೆಣ್ಣು ಮಕ್ಕಳಿಗೆ ಎಷ್ಟೋ ಜನಕ್ಕೆ ಈ ಥರದೊಂದಷ್ಟು ನಮ್ಮ ಪರವಾಗಿನೇ ಕಾನೂನುಗಳಿದೆ. ವರದಕ್ಷಿಣೆ ನಿಷೇಧ ಕಾನೂನಿದೆ, ಅಥವಾ ಮತ್ತೊಂದಿದೆ. ದೌರ್ಜನ್ಯ ಮಾಡಿದಾಗ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕಾನೂನು ಅರಿವನ್ನು ಬಹುಶಃ ಶಾಲಾ ಮಟ್ಟದಲ್ಲೇ ಮೂಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಅನ್ಸುತ್ತೆ. ಇರುವಂತಹ ಕಾಯ್ದೆ ಕಟ್ಟಡಗಳು ಅಥವಾ ಆಕೆಗಿರುವಂತಹ ಆಯ್ಕೆಗಳೇನು ಮೊದಲನೇದಾಗಿ? ಮೇಡಮ್, ನಮ್ಮ ಭಾರತದಲ್ಲಿ, ನಮ್ಮ ರಾಜ್ಯದಲ್ಲಿ ಮಹಿಳೆಯರಿಗಿರ್ತಕ್ಕಂಥ ಸವಲತ್ತುಗಳು, ಮಹಿಳೆಯರಿರ್ತಕ್ಕಂಥ ಕಾನೂನುಗಳು ಬಹುಶಃ ಬೇರೆ ಯಾವ ಕಾನ್ಸೆಪ್ಟ್ ನೋಡೋಕ್ಕಲ್ಲ. ಯಾಕೆಂದ್ರೆ ಅತಿ ಹೆಚ್ಚು ದೌರ್ಜನ್ಯಕ್ಕೊಳಗಾಗಿರೋದು ನಮ್ಮ ದೇಶದಲ್ಲಿ. ಆ ಕಾರಣಕ್ಕೆ ವಿವಿಧ ರೂಪದಲ್ಲಿ ಸರ್ಕಾರ ಕಾನೂನುಗಳು ಮಾಡಿದೆ ಹೆಣ್ಮಕ್ಳ ವಿಚಾರದಲ್ಲಿ, ಮತ್ತೆ ಅವರ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ನಮ್ಮಲ್ಲಿ POSH ಆಕ್ಟ್ ಅಂತ ಒಂದು ಸರ್ಕಾರ ಮಾಡಿದೆ ಮೇಡಮ್. ಈ ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಮಹಿಳೆಯರಿಗೆ ಯಾವ ರೀತಿ, ಹೌದು, ಅದೊಂದು ಕಾಯ್ದೆ ಇದೆ. ಮತ್ತೆ ಮಹಿಳೆಯರ ಸಂರಕ್ಷಣಾ ಕಾಯ್ದೆ ಅಂತ ಇದೆ. ಇದರಲ್ಲಿ ಮಹಿಳೆಗೆ ಸಂಬಂಧಪಟ್ಟಂತೆ ಆಶ್ರಯ ಇರ್ಬೋದು, ಅಥವಾ ಮನೆಯಿಂದ ಅವ್ರನ್ನ ಆಚೆಗೆ ಹಾಕಿದ್ರೆ ಅವ್ರು ಇರ್ತಕ್ಕಂಥ ನೆಕ್ಸ್ಟ್ ಫರ್ದರ್ ಫೆಸಿಲಿಟೀಸ್ ಏನು, ವೈದ್ಯಕೀಯ ನೆರವು ಯಾವ ಥರ ಕೊಡಬೇಕು, ಈ ಕಾನೂನು ನೆರವು ಯಾವ ಕೊಡಬೇಕು, ಈ ಥರದ ಕಾನೂನು ಒಂದಿದೆ. ಮತ್ತು ವನಿತಾ ಸಹಾಯವಾಣಿ ಅಂತ ಗೊತ್ತಾದ ಯಾರಿಗೂ ಎಷ್ಟು ಜನ ಗೊತ್ತು ನಂಬರೋದು? ಎಷ್ಟು ಮೇಡಮ್ ವನಿತಾ? ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಎಷ್ಟು ಮೇಡಮ್? 1091 1091. ಈ ಈ ನಂಬರ್ ಯಾರಿಗೆ ಗೊತ್ತಿದೆ? ಇದು ಸಡನ್ ಆಗಿ ಯಾವ್ದಾರ ಒಂದು ದೌರ್ಜನ್ಯ ಆದಾಗ ಹೆಣ್ಮಗು ಆ ನಂಬರಿಗೆ ಫೋನ್ ಮಾಡಿದ್ರೆ ಅದಕ್ಕೆ ಅವ್ರಿಗೆ ಪ್ರೊಟೆಕ್ಷನ್ ಬರ್ತಕ್ಕಂಥ ಒಂದು ತುಂಬ ಸುಲಭವಾಗಿ ಹೆಣ್ಮಕ್ಳನ್ನ ತಮ್ಮ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ತುಂಬಾ ಹತ್ತಿರದ ಸವಲತ್ತು ಮಹಿಳೆಯರಿಗೆ ಅಂತ ಒಂದು ಆಯೋಗ, ಮಹಿಳಾ ಆಯೋಗ ಇದೆ. ಹೌದು ಅಲ್ಲ, ಆಯೋಗ ಇಲ್ಲ. ಆಮೇಲೆ ನಾನು ಹೇಳ್ತೀನಿ ಕಾನೂನು ಏನು ಹೇಳ್ತೀನಿ, ಮಹಿಳೆಯರ ಪರ ಎಷ್ಟು ಕಾನೂನು ಇದೆ ಅಂತ ಹೇಳ್ತೀನಿ ಮೇಡಮ್. ವನಿತಾ ಸಹಾಯವಾಣಿ ಆಯ್ತಾ, 1091 ಅದು ಮಹಿಳೆಯರ ಸುರಕ್ಷೆಗೆ ಸಂಬಂಧಪಟ್ಟಂತೆ ಇಮ್ಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಆಗ್ತಕ್ಕಂಥ ಒಂದು ನಂಬರು. ಮತ್ತೆ ಮಹಿಳಾ ಸಹಾಯವಾಣಿ ಅಂತ ಒಂದಿದೆ ಮೇಡಮ್. ಇದು ಕೌಟುಂಬಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಹೆಣ್ಮಗು ನಮ್ಮ ಮನೇಲಿ ಕೂಡ ಹಾಕೊಂಡು ಆಚೆಗೆ ಹೋಗಿ ಬಿಡದಲೆ ಅವಳು ಮಗುವಾಗಿರ್ಬೋದು, ಅಥವಾ ಯಾವುದೊಂದು ಬಾಲಕಾರ್ಮಿಕ ವ್ಯವಸ್ಥೆಯಲ್ಲಿ ತಂದಿರ್ತಕ್ಕಂಥ ಒಂದು ಹೆಣ್ಮಗು ಆಗಿರ್ಬೋದು, ಅಥವಾ ಸೊಸೆ ಆಗಿರ್ಬೋದು, ಇವ್ರನ್ನ ಕಾಪಾಡಲಿಕ್ಕೆ ಅಂತಲೇ ಕೌಟುಂಬಿಕ ದೌರ್ಜನ್ಯನ ಇದು ಮಾಡೋಕ್ಕೆ ಅಂತಲೇ ಒಂದು ಮಹಿಳಾ ಸಹಾಯವಾಣಿ 181 ಅಂತಕ್ಕಂಥದ್ದು ಇದೆ. ಇದು ಎಷ್ಟು ಜನ ಹೆಣ್ಮಕ್ಳಿಗೆ ಗೊತ್ತಿದೆ? ಗೊತ್ತಿಲ್ಲ ಬಿಡಿ. ಮತ್ತು ಪೊಲೀಸ್ ಇದೆ, ಸಾಹೇಬ್ರಿಗೆ ಗೊತ್ತಿದೆ, 100 ಇದೆ, 112 ಇದೆ. ಮತ್ತು ಮಹಿಳೆಯರಾಗಿ ರಾಷ್ಟ್ರೀಯ ಆಯೋಗನೇ ಇದೆ, ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಇದೆ. ಆ ಒಂದು ಮಹಿಳಾ ಆಯೋಗದ ಪವರ್ ನೀವು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅಷ್ಟು ಪವರ್ಸ್ ಫಂಕ್ಷನ್ಸ್ ಅಷ್ಟು ಅದೇನೋ ನ್ಯಾಷನಲ್ ವೈಸ್ ದೊಡ್ಡ ಮಟ್ಟದ ಸುದ್ದಿ ಆದಾಗ ಅವರೆಲ್ಲ ಬರ್ತಾರೆ. ಅಧಿಕಾರ ಮತ್ತು ಅವ್ರು ಯಾರು ಬರಲ್ಲ. ಕಾನೂನು ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಕೊನೆಗೆ ಬರ್ತೀನಿ. ಏನೇನಿದೆ ಮಹಿಳೆಯರಿಗೋಸ್ಕರ ಸರ್ಕಾರ ಏನೇನು ಸವಲತ್ತುಗಳು ಕೊಟ್ಟಿದೆ, ಕಾನೂನುಗಳು ಮಾಡಿದೆ ಅಂತೇಳಿ. ಮತ್ತು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇದೆ. ಅದು ಸಾಕಷ್ಟು ಕೆಲಸಗಳು ಮಾಡ್ತಾ ಇದೆ. ಬೆಳಗ್ಗೆ ಆದರೆ 1000 ಕಂಪ್ಲೇಂಟ್ ಬರ್ತಾ ಇದೆ. ಬಟ್ ಅದು ವಿಲೇವರಿ ಯಾವ ರೂಪದಲ್ಲಿ ಆಗ್ತಿದೆ, ಎಷ್ಟು ಮಟ್ಟಿಗೆ ನ್ಯಾಯ ಸಿಗ್ತಿದೆ ಗೊತ್ತಿಲ್ಲ. 1000 ಕಂಪ್ಲೇಂಟ್ ಆಗ್ತಿದೆ ಆಯ್ತಲ್ಲ. ನಾನೇ ಸಾಕಷ್ಟು ನನ್ನ ಹತ್ರ ಬಂದಾಗ ಕ್ಲೈಂಟ್ಸ್ಗಳು ನಾನೇ ಕಂಪ್ಲೇಂಟ್ ರೆಡಿ ಮಾಡ್ತಾರೆ. ರಾಜಕೀಯ ಮಾಡ್ತಾರೆ. 3 ತಿಂಗಳು 4 ತಿಂಗಳಾದರೂ ಅವರು ರೆಸ್ಪಾನ್ಸ್ ಇರಲ್ಲ ಅದರಿಂದ. ಸೊ ಮತ್ತೆ ನಮ್ಮಲ್ಲಿ DV ಆಕ್ಟ್ ಇದೆ, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟು, ಮತ್ತು ವರದಕ್ಷಿಣೆ ನಿಷೇಧನ ಕಾಯ್ದೆ. ಇಷ್ಟು ಕಾನೂನುಗಳು, ಇಷ್ಟು ಫೆಸಿಲಿಟೀಸ್ ಎಲ್ಲೂ ಇಲ್ಲ ಆಯ್ತಲ್ಲ. ಅಷ್ಟು ಕೊಟ್ಟಿದ್ದಾರೆ. ಬಟ್ ಇದು ನಾನು ಹೇಳ್ದಲ್ಲ, ಈಗ ವನಿತಾ ಸಹಾಯವಾಣಿ ನಂಬರೇ ಯಾರಿಗೂ, ಎಷ್ಟೋ ಜನ ವಿದ್ಯಾವಂತರಿಗೆ ಗೊತ್ತಿಲ್ಲ. ಈ ಕಾನೂನು ಬಗ್ಗೆ ಏನು ಗೊತ್ತಿರುತ್ತೆ? ತಮಗೆ ಸಡನ್ ಆಗಿ ಸಮಸ್ಯೆ ಆದಾಗ ತಮಗೆ ರಕ್ಷಣೆಗೆ ಕೊಟ್ಟಿರ್ತಕ್ಕಂಥ ಫೆಸಿಲಿಟೀಸ್ನ ತಿಳ್ಕೊಂಡಿಲ್ಲ ಅಂದರೆ ಅದ್ರ ಬಗ್ಗೆ ಸಂರಕ್ಷಣೆ, ಅವ್ರಿಗೆ ಅವೇರ್ನೆಸ್ ಇಲ್ಲ ಅಂತಂದರೆ ಕಾನೂನುಗಳಲ್ಲಿ ಇಂಪ್ಲಿಮೆಂಟ್ ಆಗ್ತಿದೆ, ಕಾನೂನುಗಳಲ್ಲಿ ಅದನ್ನ ಜಾರಿ ಆಗ್ತಕ್ಕಂಥ ಒಂದು ಇದು ಒಂದು ಜಾಗೃತಿ ಮೂಡಿಸೋ ಕೆಲಸ ಸರ್ಕಾರಗಳು ಮಾಡಬೇಕು. ಜಾರಿಗೆ ತರೋದಲ್ಲ, ಅದನ್ನ ಎಷ್ಟು ಜನಕ್ಕೆ ನಾವು ರೀಚ್ ಮಾಡಿಸ್ತಾ ಇದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ದೌರ್ಜನ್ಯ ಆಯ್ತಲ್ಲ ಇಷ್ಟೆಲ್ಲ ಬಿಡಿ ಮೇಡಮ್, ಇದು ಒಂದು ಕಾನೂನಿದೆ. ಕಾನೂನುಗಳು ದೊಡ್ಡ ಲಿಸ್ಟೇ ಕೊಟ್ಟಿದ್ದೀನಿ. ನೆಕ್ಸ್ಟ್ ಈಗ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಏನಿದೆ ಅಂತ ಹೇಳಿದ್ದೀನಿ, ಅಪಹರಣ, ರೇಪ್ ಮಾಡ್ತಕ್ಕಂಥದ್ದು, ಇನ್ನೊಂದು ಮತ್ತೊಂದು. ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಪೊಲೀಸ್ ಬರುತ್ತೆ. ದೌರ್ಜನ್ಯ ಆದಾಗ ಪೊಲೀಸ್ನವ್ರು ಅವ್ರು ಕೆಲಸ ಮಾಡ್ತಾರೆ.
ಅದು ಡಿಪೆಂಡ್ ಆನ್ ದಿ ಸರ್ಕಮ್ಟೆನ್ಸಸ್. ಯಾರಾದರೂ ಹೆಣ್ಮಗು ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದರೆ, ಹೆಣ್ಮಗು ಸ್ಟ್ರಾಂಗ್ ಇದ್ದರೆ, ವಿದ್ಯಾವಂತಾಗಿ ಪ್ರಶ್ನೆ ಮಾಡತಕ್ಕಂಥ ತಾಕತ್ತಿದ್ರೆ ಆ ಹೆಣ್ಮಗುಗೆ ನ್ಯಾಯ ಸಿಗುತ್ತೆ. ಇಲ್ಲ ಅಂತಂದರೆ ಡೈವರ್ಷನ್ ಆಗ್ತೈತೆ ಅಂತಲ್ಲ. ನನಗೆ ಅನುಭವ ಇದೆ ವಿಚಾರಗಳಲ್ಲಿ. ಸೊ ಅದಾದ್ಮೇಲೆ ಇನ್ನೊಂದು ನ್ಯಾಯಾಂಗ ವ್ಯವಸ್ಥೆ ಅಂತ ನಾವು ತುಂಬ ನಂಬಿರ್ತಕ್ಕಂಥ ವ್ಯವಸ್ಥೆ. ಇಲ್ಲಿ ಇಂಥ ಪ್ರಕರಣಗಳಲ್ಲಿ ಈ ಪೋಕ್ಸೋ ಬೇರೆ ಬೇರೆ ಕಾನೂನುಗಳಿದ್ದಿಲ್ಲ, ಇಲ್ಲಿ ನಾವು ನ್ಯಾಯಾಂಗದ ವ್ಯವಸ್ಥೆಯನ್ನು ನಾವು ಪ್ರಶ್ನೆ ಮಾಡೋದಾದ್ರೆ ಅಥವಾ ಅದನ್ನ ಬಗ್ಗೆ ವಿಚಾರಿಸೋದಾದ್ರೆ ಇದು ತುಂಬ 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 ಒಂದು ಪ್ರಮುಖದ ಪಾತ್ರನ ವಹಿಸ್ತದೆ. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀವಿ ಮೇಡಮ್. ಕೋಲಾರದಲ್ಲಿ ರೇಖಾ ಅಂತ ಜಡ್ಜ್ ಮೇಡಮ್ ಇರ್ತಾರೆ. ಒಂದು ಪ್ರಕರಣ ದಾಖಲಾಗುತ್ತೆ ಮೇಡಮ್, ಆಗಸ್ಟ್ 1ನೇ ತಾರೀಕು. ಒಂದು ಸ್ಕೂಲ್ ಮಗುನ ಕರ್ಕೊಂಡು ಎತ್ತಾಕೊಂಡು ಹೋಗಿ ರೇಪ್ ಮಾಡ್ತಾರೆ, ಸತೀಶ್ ಅಂತ ಮೇಡಮ್. ಅವರು ವಾಲಂಟರಿ ಕೇಸ್ನ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ಕೊಂಡು ಕೇಸ್ ದಾಖಲಾಗಿ 45 ದಿವಸದಲ್ಲಿ ಆತನಿಗೆ ಮರಣದಂಡನೆ ವಿಧಿಸ್ತಾರೆ. ಈ ಥರದ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜಡ್ಜ್ಗಳು ಅಥವಾ ಸ್ಥಾನದಲ್ಲಿ ಕುಂತಿರೋ ಕೆಲಸ ಮಾಡಿದ್ರೆ ಅಥವಾ ಆಗಿರ್ತಕ್ಕಂಥ ಅನ್ಯಾಯಗಳನ್ನ, ಕಾನೂನು ಉಲ್ಲಂಘನೆಗಳನ್ನ, ದೌರ್ಜನ್ಯ ಪ್ರಶ್ನೆ ಮಾಡಿದ್ರೆ ಖಂಡಿತ ಅವ್ರು ಜಡ್ಜ್ ಆಗಿ ಕೋಲಾರದಲ್ಲಿ ಇರೋರ್ಗು ಮೇಡಮ್ ರೇಪ್ ಕೇಸ್ಗಳು ನಡೆದಿಲ್ಲ. 5 ಜನಕ್ಕೆ ಮಾಡ್ತಾರೆ ಒಟ್ಟು. ಒಂದು ಪ್ರಕರಣ ಹಿಂಗಾದ್ರೆ ಸಾಕಲ್ವಾ, ಎಲ್ಲರಿಗೂ ಒಂದು ಭಯ ಬರುತ್ತೆ ಆಯ್ತಾ, ಕೆಟ್ಟ ದೃಷ್ಟಿಯಿಂದ ನೋಡಕ್ಕೂ ಮೇಡಮ್. 45 ದಿವಸದಲ್ಲಿ ಒಂದು ಪ್ರಕರಣದಲ್ಲಿ ಬರೀ ಕೇವಲ 45 ದಿವಸದಲ್ಲಿ ಇಬ್ಬರಿಗೆ ಗಲ್ಲಿಳಿಸ್ತಾರೆ. ಇನ್ನೊಂದು ಪ್ರಕರಣದಲ್ಲೂ ಸಹ 45 ದಿವಸ ತಗೊಂಡು ಎಲ್ಲ ಅಧಿಕಾರಿಗಳನ್ನ ಕರ್ಸ್ಕೊಂಡು ಅವರೇ ಖುದ್ದಾಗಿ ಎಲ್ಲ ಇದು ಮಾಡಿ 5 ಜನಕ್ಕೆ ಗಲ್ಲು ಶಿಕ್ಷೆಯನ್ನ ಇದು ಮಾಡ್ತಾರೆ, ಡೆತ್ ಸೆಂಟೆನ್ಸ್ನ ಡಿಕ್ಲೇರ್ ಮಾಡ್ತಾರೆ. ಇಡೀ ಇಂಡಿಯಾದಲ್ಲೇ ಇದು ದೊಡ್ಡ ರೆಕಾರ್ಡ್ ಆಯ್ತು ಮೇಡಮ್. ಈ ತರ ಪ್ರಕರಣಗಳು ಆದ್ರೆ ಈ ತರ ಒಂದು ನ್ಯಾಯಾಂಗಗಳು ಸಹ ಇಲ್ಲಿ ತುಂಬಾ ಜವಾಬ್ದಾರಿ ವಹಿಸುತ್ತೆ. ಈ ಪ್ರಕರಣದಲ್ಲಿ ಇಂಥ ವಾಲಂಟಿಯರ್ ತಗೊಬೇಕಾಗ್ತದೆ. ತಗೊಂಡು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತ ಸ್ವಲ್ಪ ಜನಗಳಿಗೆ, ಈ ದೌರ್ಜನ್ಯ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಕ್ರೂರಿಗಳಿಗೆ ಒಂದು ಪಾಠ ಬರುತ್ತೆ. ಅಯ್ಯಪ್ಪ ಒಂದು ಸ್ವಲ್ಪ ನಿಧಾನಿಸ್ಬೇಕು, ಸ್ವಲ್ಪ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ಪ್ರಜ್ಞೆ ಬರುತ್ತೆ. ಇಲ್ಲ ಅಂತಂದ್ರೆ ಈ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಪೊಲೀಸರು ಇದ್ದಾರೆ, ಪ್ರಾಮಾಣಿಕರಿದ್ದಾರೆ, ಬಟ್ ಎಷ್ಟು ಪ್ರಕರಣಗಳಿಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ, ಎಷ್ಟು ಪ್ರಕರಣಗಳು ಕಂಪ್ಲೇಂಟ್ ಆಗಿ ಪರ್ಟಿಕ್ಯುಲರ್ ಟೈಮಲ್ಲಿ ಚಾರ್ಜ್ ಶೀಟ್ ಆಗ್ತಾ ಇದೆ. ಚಾರ್ಜ್ ಶೀಟ್ ಅಲ್ಲಿ ಎಷ್ಟೇ ಜನ ಹೆಸರು ಕೈ ಬಿಡ್ತಾರೆ ಕೊನೆಯಲ್ಲಿ. ಒತ್ತಡ ಆಯ್ತಲ್ಲ, ಒತ್ತಡ ಅಲ್ಲ, ಕಾನೂನು ಮತ್ತೆ ಒತ್ತಡ ಅದು ಬೇರೆ. ಒತ್ತಡ ಅಂತಾನೆ ಅದು ಫೇವರಿಸಮ್ ಅಂತ. ಎಷ್ಟು FIRಗಳು ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಆಗಿ ಇನ್ವೆಸ್ಟಿಗೇಷನ್ ಆಗಿದೆ. ಸೊ ಇವನ್ನೆಲ್ಲ ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ತುಂಬಾ ಓಕೆ ಮಾಲ್ಗತ್ತಿ ಸರ್, ಈಗ ಕೌಟುಂಬಿಕ ಪ್ರಕರಣಗಳು, ಕಲಹ ಅನ್ನೋದಕ್ಕಿಂತ ದೌರ್ಜನ್ಯ ಅಂತ ಬಂದಾಗ ಎಷ್ಟೋ ಜನ ಎಷ್ಟೋ ಕಡೆಗಳಲ್ಲಿ, ಹಳ್ಳಿಗಳಲ್ಲಿ ನಾವು ವಿಶೇಷವಾಗಿ ನೋಡೋದಾದ್ರೆ ಅವರು ಹೊರಗೆ ಬರೋದೇ ಇಲ್ಲ. ದಿನ ಒಡೆಯೋದಾಗಿರ್ಬೋದು ಅಥವಾ ಅವ್ರ ಮೇಲೆ ದೌರ್ಜನ್ಯ ಆಗಿರ್ಬೋದು ಅಥವಾ ಇನ್ನೇನೋ ಪ್ರಕರಣಗಳಾದರೂ ಕೂಡ ಮನೆಯವರು ಫಸ್ಟ್ ಆಫ್ ಆಲ್ ಬಿಡೋದಿಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರೋದಕ್ಕೆ, ಅಥವಾ ಒಂದು ಮಾನ ಮರ್ಯಾದೆ ಗಂಜಿ, ಅಥವಾ ಮಕ್ಕಳಿದ್ದಾರೆ, ಕುಟುಂಬ ಹಾಳಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಬಂದಾಗ ಇಂತಹ ಪ್ರಕರಣಗಳು ಕೊರೋನಾ ಟೈಮಲ್ಲಿ ಸಾಕಷ್ಟು ನಡೀತು. ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳು ನಡೀತು, ಅನೇಕ ಪ್ರಕರಣಗಳು ದಾಖಲಾಗಿದೆ. ಆವಾಗ ಎಷ್ಟು ನಾವು ನೋಡೋದು, ದಾಖಲೆ ಮಟ್ಟದಲ್ಲಿ ಕೌಟುಂಬಿಕ ಕಲಹ ಪ್ರಕರಣಗಳು ದಾಖಲಾಯಿತು, ಡಿವೋರ್ಸ್ಗೆ ಹೋದ್ರು ಎಷ್ಟೋ ಜನ. ಹೀಗೆ ಮುಂದುವರಿತಾ ಇದೆಯಾ? ಹಾಗಾದ್ರೆ ಈ ಹಂತದಲ್ಲಿ ಜನ ಎಚ್ಚೆತ್ಕೊಂಡು ಮುಂದೆ ಬರ್ತಾ ಇದ್ದಾರಾ, ಅಥವಾ ಇನ್ನೂ ಎಷ್ಟೋ ಕಡೆಗಳಲ್ಲಿ ಇದನ್ನ ಮಾನ ಮರ್ಯಾದೆಗೆ ಹಂಚ್ಕೊಂಡೇ ಹಿಂದೆ ಸರಿಯುವಂತಹ ಕೆಲಸ ಆಗ್ತಾ ಇದೆಯಾ? ಬೆಂಗಳೂರು ಅಂತ ಬಂದಾಗ ಮುಂಚೆ, ಈಗ ಹೊರಗಡೆ ಇದ್ದಾಗ ಅಥವಾ ಮನೆಯವ್ರ ಜೊತೆಗೆ ಅಥವಾ ಕುಟುಂಬ ಅಥವಾ ಹಳ್ಳಿಗಳು ಅಂತ ಬಂದಾಗ ಒಬ್ಬರಿಂದ ಒಬ್ರಿಗೆ ಗೊತ್ತಾಗ್ತಾ ಇತ್ತು. ಬಟ್ ಇಲ್ಲಿ ಏನೇ ಮಾಡಿದ್ರು ಯಾರಿಗೂ ಗೊತ್ತಾಗೋದಿಲ್ಲ. ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರಬೇಕು, ಇಲ್ಲ ಫೋನ್ ಮಾಡಿ ಯಾರಿಗಾರು ಹೇಳಬೇಕು. ಅಂಟಿಲ್ ಅನ್ಲೆಸ್ ಏನಾಗ್ತಿದೆ ಏನಿಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ. ಬಟ್ ಬಹುಶಃ ಇದು ಎಲ್ಲೋ ಒಂದ್ ಕಡೆ ಕಂಟಕ ಆಗ್ತಿದ್ಯಾ ಅಂತ ಏನ್ ಹೇಳ್ತೀರಿ? ಕೌಟುಂಬಿಕ ದೌರ್ಜನ್ಯ ಅಂತ ಬಂದಾಗ ಹೆಣ್ಮಕ್ಳ ಮೇಲೆ ಸಿಟಿಯಲ್ಲಿ ಏನಾಗ್ತದೆ, ಸ್ವಲ್ಪ ಎಜುಕೇಟೆಡ್ ಹೆಣ್ಮಕ್ಳು ಜಾಸ್ತಿ ಇರ್ತಾರೆ ಹಳ್ಳಿಗೆ ಕಂಪೇರ್ ಮಾಡಿದ್ರೆ. ನೋಡಿ ಸರ್, ಇವತ್ತೇ ಒಂದು ಘಟನೆ ಆಯ್ತು, ನಾನು ಇವತ್ತೇ ನ್ಯೂಸ್ ಓದಿದೆ. ಏನು ಅಂತಂದ್ರೆ, ಆ ಗಂಡ ಹೆಂಡತಿ ಜೊತೆಗಿರುವಂತಹ ಖಾಸಗಿ ಕ್ಷಣಗಳನ್ನ ವಿಡಿಯೋ ಮಾಡಿಕೊಂಡು ಅಸಭ್ಯವಾಗಿ ನಡ್ಕೊಂಡು ಆ ಒಂದು ಅಶ್ಲೀಲ ದೃಶ್ಯಾವಳಿಯನ್ನು ನೀನು ನನಗೆ ಡೈವರ್ಸ್ ಕೊಡ್ಲಿಲ್ಲ ಅಂತಂದ್ರೆ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತೀನಿ ಅಂತ ಆಕೆ ಹೆದರಿಸ್ತಾನೆ. ಆಕೆ ಧೈರ್ಯವಾಗಿ ಬಂದು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಕ್ಕೆ ಆತನನ್ನ ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಎಷ್ಟು ಜನ ಇಷ್ಟು ಧೈರ್ಯ ಮಾಡ್ತಾರೆ ಹೆಣ್ಮಕ್ಳು ಅಂತ? ಧೈರ್ಯ ಮಾಡ್ತಾರೆ. ಈಗ ಇತ್ತಿತ್ತಲಾಗಿ ಸ್ವಲ್ಪ ಧೈರ್ಯ ಬಂದಿದೆ ಹೆಣ್ಮಕ್ಳು, ಇಲ್ಲ ಅಂತಲ್ಲ, ಅವೇರ್ನೆಸ್ಸು ಬಂದಿದೆ ಅವರಲ್ಲಿನೂ ಸಾಕಷ್ಟು. ಇಲ್ಲಿ ಬೆಂಗಳೂರಿನಿದೆ NGOಗಳು ಭಾಳಷ್ಟು ಕೆಲಸ ಮಾಡ್ತಾರೆ, ಅವರು ಧೈರ್ಯ ಕೊಡ್ತಾರೆ. ಆಮೇಲೆ ಸುಮಾರು ಈಗ 12 ಪೊಲೀಸ್ ಸ್ಟೇಷನ್ ಇದಾವೆ ಬೆಂಗಳೂರಲ್ಲಿ, ಮಹಿಳಾ ಸ್ಟೇಷನ್ಗಳು, ಅವರು ಅವೇರ್ನೆಸ್ ಮಾಡ್ತಾರೆ. ಹೀಗಾಗಿ ಈ ಫೆಸಿಲಿಟೀಸ್ ಎಲ್ಲ ಹಳ್ಳಿಯಲ್ಲಿ ಇರೋದು. ಹಳ್ಳಿಯಲ್ಲಿ ಏನು ಮಾಡ್ತದೆ, ನೀ ಸ್ಟೇಷನ್ಗೆ ಹೋದಂತಂದ್ರೆ ಅವಳು ಸಂಸಾರನೇ ಮುಗೀತು ಅಲ್ಲಿಗೆ. ಅವಳು ಯಾವ ಹೆಣ್ಮಗಳು ಸ್ಟೇಷನ್ ಅಥವಾ ನಮಗೆ ಪೊಲೀಸ್ ಸ್ಟೇಷನ್ ಕಟ್ಟೆ ಹತ್ತಿಸೋದು ಅಂತ ತಿಳ್ಕೊಂಡು ಆ ಗಂಡ ಡೈವರ್ಸ್ ಮುಗಿದು ಡೈವರ್ಸ್ ಆದಂಗೆ ಅದು. ಅಷ್ಟೊಂದು ಇದಕ್ಕೆ ನಮಗೆ ಇಡೀ ಮಂದಿ ಫ್ಯಾಮಿಲಿಗೆ ಪೊಲೀಸ್ ಸ್ಟೇಷನ್ ಕಟ್ಟೆ ಹಚ್ಚಿಬಿಟ್ಲಿ ಇವಳು, ನಮಗೆ ಮಾನ ಮರ್ಯಾದೆ ತೆಗೆದಳು ಅಂತ ತಿಳ್ಕೊಂಡು ಒಂಥರ ಬಾಯ್ಕಟ್ ರೀತಿಯಲ್ಲಿ ಮಾಡಿಬಿಡ್ತಾರೆ. ಆ ಕಡೆ ತವ್ರ ಮನೆ ಹೋಗೋಂಗಿಲ್ಲ, ಈ ಕಡೆ ಗಂಡ ಮನೆಗೆ. ಸೊ ಹೀಗಾಗಿ ಹಳ್ಳಿಗಳಲ್ಲಿ ಸ್ವಲ್ಪ ಕಡಿಮೆ. ಸಿಟಿಯಲ್ಲಿ ಏನಿರ್ತದೆ, ಇಲ್ಲಿ ಬೋಲ್ಡ್ನೆಸ್ ಇರ್ತದೆ, ಭಾಳ ಧೈರ್ಯ ಇರ್ತದೆ. ಇಮಿಡಿಯೇಟಾಗಿ ಕಂಟ್ರೋಲ್ ರೂಮ್ ಫೋನ್ ಮಾಡ್ತಾರೆ, ಪೊಲೀಸರು ಮಾಡ್ಬೋದು, ಅಥವಾ ಬೇರೆ ಮಹಿಳಾ ಸಹಾಯವಾಣಿ ಅವರು ಇವರು ಬಂದು ಪಿಕಪ್ ಮಾಡ್ಕೊಂಡು ಕೇಸ್ ತಗೋತಾರೆ. ಇಲ್ಲಿ ಮತ್ತೆ ಸ್ನೇಹಿತರು ಇರ್ತಾರೆ, ಡಿಸ್ಕಸ್ ಮಾಡ್ತಾರೆ, ಸ್ನೇಹಿತರು ಸಲಹೆ ಕೊಡ್ತಾರೆ.
ನೀ ಸ್ಟೇಷನ್ಗೆ ಹೋಗೋ ಕಂಪ್ಲೇಂಟ್ ಕೊಡು ಅಂತ. ಸೊ ಹೀಗಾಗಿ ಕೇಸುಗಳು ಜಾಸ್ತಿ ಆಗ್ತವೆ. ಈ ನಮ್ಮ ವಕೀಲರು ಹೇಳಿದಾಗೆ ಕೇಸುಗಳು ಸುಮಾರು 5 ಕೋಟಿ ಕೇಸುಗಳು ಪೆಂಡಿಂಗ್ ಇದಾವೆ ನಮ್ಮ ದೇಶದಲ್ಲಿ. 5 ಕೋಟಿ ಕೇಸುಗಳು ಪೆಂಡಿಂಗ್ ಇದಾವೆ. ನ್ಯಾಯ ಭಾಳ ನಿಧಾನವಾಗಿ ನ್ಯಾಯ ಆಗ್ತದೆ. ಆಮೇಲೆ ಎಲ್ಲ ಬೇಲೇಬಲ್ ಅಫೆನ್ಸ್ ಇದಾವೆ ಎಕ್ಸೆಪ್ಟ್ ರೇಪ್ ಕೇಸು ಮತ್ತು ಏನು ಪೋಸ್ಕೋ ಕೇಸು ಇವೆಲ್ಲ ಬಿಟ್ಟರೆ ಉಳಿದೆಲ್ಲ ಬೇಲೇಬಲ್ ಕೇಸುಗಳು. ಈಗ ಬೇಲೇಬಲ್ ಕೇಸುಗಳಿರೋದ್ರಿಂದ ಅವರು ಆರಾಮಾಗಿ ಹೊರಗೆ ಬರ್ತಾರೆ, ಮತ್ತೆ ಬಂದು ಏನಾಗಿಲ್ಲ ಅಂತ ತಿಳ್ಕೊಂಡು ಮತ್ತೆ ಅದನ್ನೇ ಶುರು ಮಾಡ್ತಾರೆ. ಈಗ ಮತ್ತೆ ಮುಗಿಯೋದೇನವಾಗಿ 2-3 ವರ್ಷ ಕೇಸ್ ಬೇಕು ಮುಗಿಬೇಕಾದ್ರೆ. 2-3 ವರ್ಷದೊಳಗೆ ಸಾಕ್ಷಿಗಳನ್ನು ಪಂಚರ್ಗಳನ್ನು ಎಲ್ಲರನ್ನೂ ಹೋಸ್ಟೈಲ್ ಮಾಡಿಸ್ತಾರೆ. ದುಡ್ಡು ಕೊಟ್ಟು ರಾಜಿ ಮಾಡಿಸಿ ಒತ್ತಡ ಹಾಕಿ ಅವ್ರ ಫ್ಯಾಮಿಲಿ ಏನಾದರೂ ಇದು ಮಾಡಿ ಕೊನೆಗೆ ಹೇಗೋ ಒಂದು ರೀತಿಯಲ್ಲಿ ಒತ್ತಡ ಮದಿಂದ ಅಥವಾ ಅದು ಇನ್ಫ್ಲೂಯೆನ್ಸ್ ಮಾಡಿ ದುಡ್ಲಿಂದ ಏನೋ ಮಾಡಿ ಅವ್ರನ್ನ ಹೋಸ್ಟೈಲ್ ಮಾಡ್ತಾರೆ. ಹಿಂಗಾಗಿ ಕೇಸು ಕನ್ವಿಕ್ಷನ್ ಆಗೋದಿಲ್ಲ, ಕೇಸು ಬಿಟ್ಟುಗಡೆ ಆಗ್ತವೆ. ಆಮೇಲೆ 3 ವರ್ಷ ಇರೋದ್ರಿಂದ ಈ ಕಂಪ್ಲೇಂಟ್ ಕೊಟ್ಟವಳಿಗೂ ಇಂಟ್ರೆಸ್ಟ್ ಹೋಗಿರ್ತದೆ. ಅವಳಿಗೆ ಸದ ರಾಜ್ಯ ವ್ಯವಸ್ಥೆ ಮಾಡ್ತಾರೆ, ಅವ್ರಿಗೂ ರಾಜ್ಯ ವ್ಯವಸ್ಥೆ ಆಗಿದ್ದಾಗಿ ಹೋಗ್ಯದಮ್ಮ, ನಾವೇನು ಮಾಡಿದ್ದೆ ನಮಗೇನು ಒಂದಿಷ್ಟು ಕೊಡಿಸ್ತೇವೆ, ಏನಾದರೂ ಮಾಡ್ತೇವೆ ಅಂತ ಹೇಳಿದ್ರೆ ರಾಜ್ಯ ಆಗಲಿಕ್ಕೆ ಸಂಧಾನ. ಇದು ಯಾವಾಗ ತಕ್ಷಣ 2-3 ತಿಂಗಳಲ್ಲಿ ಚಾರ್ಜ್ ಶೀಟ್ ಆಗಿ ಕೇಸ್ ಕನ್ವಿಕ್ಷನ್ ಆತಂದ್ರೆ ಏನು ಈ ಯಾಕೋ ಆಸ್ಪದ ಇರುವುದಿಲ್ಲ. ಆದರೆ ಆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಆದರೆ ಅವ್ರು ಹೇಳ್ದಂಗೆ ಜಡ್ಜ್ಗಳು ಇದ್ದವರು ಇಂಟ್ರೆಸ್ಟ್ ಹೋಗ್ಬೇಕು. ಆ ಮಹಿಳಾ ಜಡ್ಜ್ ಆಗಿರೋದ್ರಿಂದ ಅವಳಿಗೆ ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾಳೆ. ಎಲ್ಲ ಮಹಿಳಾ ಜಡ್ಜರು ಹಂಗೆ ಮಾಡಬೇಕು. ನಮ್ಮಲ್ಲಿ ಮಹಿಳೆಯರ ಬಗ್ಗೆ ಕೆಲವೊಬ್ರು ಹೇಳ್ತಾರೆ ಮಹಿಳಾ ಸ್ಟೇಷನ್ಗಳನ್ನು ಮಾಡಿದ್ದೀವಿ. ನಾನು ಮೈಸೂರಲ್ಲಿ DCP ಇದ್ದಾಗ ಅಲ್ಲಿ ಮಹಿಳಾ ಸ್ಟೇಷನ್ ಇತ್ತು. ಅಲ್ಲಿ ಇವರು ಸರ್ ನಮ್ಮ ಮಹಿಳಾ ಸ್ಟೇಷನ್ ಬೇಡ ಸರ್, ನಮಗೆ ಇಲ್ಲೇ ಕಳಿಸ್ರಿ, ಅವ್ರೇನು ಆ್ಯಕ್ಷನ್ ತಗೊಳ್ಳೋದಿಲ್ಲ, 2 ಕಡೆ ದುಡ್ಡು ತಿಂತಾರೆ, ರಾಜಿ ಮಾಡಿ ಕಳಿಸ್ತಾರೆ, ಏನು ಮಾಡೋದಿಲ್ಲ, ನೀವು ಗಂಡಸರಾದ್ರೆ 4 ಬದಿತೀರಿ ಬರೋರೇ ಮಾಡ್ತೀರಿ, ನಿಮ್ಮಲ್ಲೇ ಮಾಡ್ರಿ ಸರಿ ಅಂತ ಈ ಥರ ಕಂಪ್ಲೇಂಟು ಆಗಿದ್ದಾವೆ. ಇದರ ಅರ್ಥ ಈಗ ಸ್ಟೇಷನ್ದಲ್ಲಿನೂ ಸರಿಯಾದಂಥ ಬಿಹೇವಿಯರ್ ಇಲ್ಲ. ಹೆಣ್ಮಕ್ಳಿಗೆ ನೀ ಅಲ್ಲಿ ಒಬ್ಬಳ್ಯಾಕೆ ಹೋಗಿದ್ದಿ, ನೀ ಯಾಕೆ ಈ ಬಟ್ಟೆ ಹಾಕೊಂಡು ಹೋಗಿದ್ದಿ, ಅಲ್ಲಿ ಲಾಸ್ಟ್ ಟೈಮ್ ನಮ್ಮ ಹೋಮ್ ಮಿನಿಸ್ಟ್ರಿ ಕೇಳ್ಬಿಟ್ರಲ್ಲ ಸರ್, ಅಷ್ಟೊತ್ತಲ್ಲಿ ಯಾಕೆ ಸಂಜೆ 6 ಗಂಟೆಲಿ ಮೈಸೂರಲ್ಲಿ ಒಂದು ಇಂಥ ಕಿರುಕುಳ ರೇಪ್ ಕೇಸ್ ಆದಾಗ ಸಾಯಂಕಾಲ ಯಾಕೆ ಹೊರಗಡೆ ಹೋಗಬೇಕಾಗಿತ್ತು ಅಂತ ಹೇಳಿದ್ರು. ಹಿಂಗೆ ಜವಾಬ್ದಾರಿಯುತ ನಾಯಕರುಗಳೇ ಹಿಂಗ್ ಮಾತಾಡಿದಾಗ ಇನ್ನು ಅವ್ರಗಳಿಗೆಲ್ಲ ಇನ್ನೇನು ಪ್ರಚೋದನೆ ಕೊಟ್ಟಂಗ ಹೆಣ್ಣು ಗಂಡು ಅಂತಕ್ಕಂಥ ಭೇದ ಇಲ್ಲ. ಈಗ ಹೆಣ್ಮಕ್ಳು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಹಂಗಾರೆ ಅವ್ರು ಕೆಲಸಕ್ಕೆ ಹೋಗ್ಬಾರ್ದ ಅಥವಾ ಅವ್ರು ಹೊರಡಲೇಬಾರ್ದ ಅಥವಾ ಅವ್ರಿಗೇನು ಬೇರೆ ವೈಯಕ್ತಿಕ ಕೆಲಸಗಳಿಲ್ವಾ? ಅಥವಾ ಒಂದು ಯಾವ್ದೋ ಎಮರ್ಜೆನ್ಸಿ ಕೇಸಲ್ಲಿ ಯಾರೋ ಸ್ನೇಹಿತರು ಹುಷಾರಿರಲ್ಲ, ಸಂಬಂಧಿಕರು ಹುಷಾರಿರಲ್ಲ, ಮಧ್ಯರಾತ್ರಿ ಹೋಗ್ಬೇಕಾದ್ರೆ ಯಾಕೆ ಹೋಗ್ಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಕಾನೂನುಗಳು ಯಾಕಿರ್ಬೇಕು? ಅಲ್ಲ, ಇಲ್ಲಿ ಏನಾಗಿದೆ, ಇಲ್ಲಿ ಡೇ ಅಂಡ್ ನೈಟ್ ಶಿಫ್ಟ್ ವರ್ಕ್ ಮಾಡ್ತಾರೆ ಹೆಣ್ಮಕ್ಳು. ಐ ಟಿ ಮೀಟಿಂಗ್ ಮಾಡೋರೆಲ್ಲ ಕೆಲವೊಂದು ರಾತ್ರಿನೂ ಘಟನೆಗಳು ಸಂಭವಿಸ್ತವೆ. ಆಮೇಲೆ ಪಬ್ ಗಿಬ್ ಎಲ್ಲ ಮುಗಿಸ್ಕೊಂಬಂದು ಲೈವ್ ಬ್ಯಾಂಡು ಅದು ಮುಗಿಸ್ಕೊಂಡು ಬರುವಾಗ ಘಟನೆಗಳಾಗ್ತವೆ. ಈ ನ್ಯೂ ಇಯರ್ದಲ್ಲಿ ನೋಡಿ ಎಷ್ಟೊಂದು ನೋಡಿರಿ, ನೀವು ವಿಡಿಯೋದಲ್ಲಿ ನೋಡಿದ್ದೀವಿ, ಯೂಟ್ಯೂಬ್ನಲ್ಲಿ ನೋಡಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಹಾಕಿದ್ದಾರೆ. ಯಾವ ರೀತಿ ಹೆಣ್ಮಕ್ಳಾಗಲಿ ಹುಡುಗರಾಗಲಿ ಯಾವ ರೀತಿ ನಡ್ಕೋತಾರೆ ನಮ್ಮ ಬಗ್ಗೆ ಹಾಕಿದ್ದಾರೆ. ಕೆಲವೊಂದು ನಡತೆಗೂ ಪ್ರಚೋದನೆ ಆಗ್ಬೋದು, ಬಟ್ ಪ್ರಚೋದನೆ ಅದ ಅಂತ ತಿಳ್ಕೊಂಡು ನಾವು ಅದೇ ಅವ್ರನ್ನ ಬೈಕೊಂಡು ಅವ್ರ ಮೇಲೇನೆ ಬ್ಲೇಮ್ ಮಾಡ್ಕೊಂತ ಅಡ್ಡಾಡೋದಲ್ಲ. ಬಟ್ ನಮ್ಮ ಕೆಲಸನು ಪೊಲೀಸರದು ಪ್ರೊಟೆಕ್ಷನ್ ಕೊಡೋದು ನಮ್ಮ ಕೆಲಸ. ನಾವು ಅದನ್ನು ಬಿಟ್ಟುಕೊಂಡು ಬರೀ ನೀತಿ ಪಾಠ ಹೇಳದೆ, ಕತೆ ಹೇಳದೆ, ಬೋಧನೆ ಮಾಡದೆ ಇವೆಲ್ಲ ಬಿಡಬೇಕು. ಕಾನೂನು ಪ್ರಕಾರ ಕೆಲಸ ಮಾಡಬೇಕು, ತಂದು ಬೂಟ್ಲು ಹೊಡಿಬೇಕು, ಹೆದರಿಕೆ ಹುಟ್ಟಬೇಕು ಅವ್ರಿಗೆ. ಯಾರು ಪೊಲೀಸ್ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಅನ್ಯಾಯವನ್ನು ಜರುಗಿಸ್ತಾರೆ, ಅವ್ರು ಮುಲಾಜಿಲ್ದೆ ಒದಿಬೇಕು. ಒದ್ದಾಗ ಅದು ಹಾದಿಗೆ ಬರೋದು. ಮತ್ತೆ ನಾನ್ ಬೇಲೆಬಲ್ ಕೇಸ್ ಹಾಕ್ಬೇಕು. ನಾನ್ ಬೇಲೆಬಲ್ ಕೇಸ್ ಹಾಕಿ ಅವ್ರಿಗೆ ಅಟ್ಟಿ ಒಂದು ರೌಡಿ ಸೀಟನ್ನು ಓಪನ್ ಮಾಡಿದ್ರೆ ಖಂಡಿತವಾಗಿ ಜನದಲ್ಲಿ ಮಾಡಕ್ಕೆ ಹೋಗೋದಿಲ್ಲ. ನಿಜ, ಎಕ್ಸಾಕ್ಟ್ಲಿ. ಎಸ್, ನಾನು ಮಾತಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ. ವೀಕ್ಷಕರೇ, ಚರ್ಚೆ ಮುಂದುವರಿಯುತ್ತೆ. ಅಂದರೆ ಯಾಕಂದರೆ ಮಹಿಳೆಯರ ಮೇಲಿನ ದೌರ್ಜನ್ಯ ಅಂತಂದಾಗ ಮೊಟ್ಟ ಮೊದಲನೇದಾಗಿ ಮಹಿಳೆಯರು ಕೂಡ ಅವ್ರ ಪರವಾಗಿ ನಿಲ್ಲಬೇಕಾಗತ್ತೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಅಂತಹ ಸಿಚುವೇಶನ್ಸೇ ಇರೋದಿಲ್ಲ. ಮನೆಗಳಿಂದಲೂ ಕೂಡ ನಾವು ನೋಡೋದಾದರೆ ಅನ್ನೋದು ಕೂಡ ಮತ್ತೊಂದು ವಿಪರ್ಯಾಸ ಅಂತ ಹೇಳ್ಬೋದು. ಕಾನೂನನ್ನು ಮಿಸ್ಯೂಸ್ ಮಾಡಿಕೊಳ್ಳೋರ ಸಂಖ್ಯೆ ಕೂಡ ಇದೆ ಅನ್ನೋದು ಒಂದು ವಾದ ಅನೇಕ ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಇದನ್ನು ಬೇಕು ಬೇಕು ಅಂತಲೇ ಸಿಗಿಸ್ತಾರೆ, ಬೇಕು ಅಂತಲೇ ಹೆಸರು ಸೇರಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಎಲ್ಲೋ ಒಂದಷ್ಟು ಪ್ರಕರಣಗಳು ಈ ರೀತಿಯಾಗೂ ಕೂಡ ಆಗುತ್ತೆ. ಅದು ಹೇಗಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪದ್ಮ ಅವ್ರು ಏನು ಹೇಳ್ತೀರಿ ಇದಕ್ಕೆ? ಮಿಸ್ಯೂಸ್ ಆಗುತ್ತಾ, ಮಿಸ್ಯೂಸ್ ಮಾಡ್ಕೊಳ್ತಾರಾ ಹೆಣ್ಮಕ್ಳು ಇಂತಹ ಪ್ರಕರಣಗಳನ್ನು ಹಾಕಿ? ನಮ್ಮ ಖಂಡಿತ ಕೆಲವು ಹೆಣ್ಮಕ್ಳು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಈಗ ಯಾವುದೋ ಒಂದು ಪ್ರಕರಣ, ಯಾವುದೋ ಒಂದು ಗಂಡಸು ಆಗಿ ಆಕೆಗೆ ಸ್ಪಂದಿಸದೇ ಇದ್ದಾಗ ನಾನು ನಿನ್ನ ಮೇಲೆ ಆ ರೀತಿ ಕೇಸ್ ಮಾಡ್ತೀನಿ, ಈ ರೀತಿ ಮಾಡ್ತೀನಿ ಅಂತ ಕೆಲವು ಹೆಣ್ಮಕ್ಳು, ಎಲ್ಲ ಬೆರಳೆಣಿಕೆ ಹೆಣ್ಮಕ್ಳು ಮಾಡ್ತಾರೆ. ಆ ಥರ ಕಾನೂನನ್ನ ದುರುಪಯೋಗ ಮಾಡ್ಕೊಳ್ತಾರೆ. ಯಾರೋ ಒಬ್ರೊಬ್ರು ದುರುಪಯೋಗ ಮಾಡ್ಕೊಂಡು ಎಲ್ಲ ಹೆಣ್ಮಕ್ಳಿಗೂ ಅದು ಒಂಥರ ಕೆಟ್ಟದಾಗಿ ಬರುತ್ತೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಹೆಣ್ಣು ಹೆಣ್ಣಿಗೆ ಶತ್ರು ಅಂತ ಹೇಳ್ತೀನಿ. ಈಗ ಒಂದು ಸೊಸೆಗೆ ದೌರ್ಜನ್ಯ ಆಗ್ತಾ ಇದೆ ಅಂತಕ್ಕಂಥ ಒಂದು ವಿಚಾರ ಬಂದಾಗ ಅಲ್ಲಿ ನಾನು ಸಾಕಷ್ಟು ಎಲ್ಲ ಮಗನ್ ಪರ ವಹಿಸ್ಕೋತಾರೆ, ಯಾರು ಯಾಕಪ್ಪ ಹಿಂಗ್ ಮಾಡ್ತಿದ್ಯಾ ಅಂತ. ಅಲ್ಲಿ ಅತ್ತೆನೂ ಒಂದು ಎಣ್ಣೆ ಆಗುತ್ತೆ, ದೌರ್ಜನ್ಯದ ಅತ್ತೆನದು ಪ್ರಕರಣ ಇರುತ್ತೆ, ಅಥವಾ
ಗಂಡನ ಅಕ್ಕ ತಂಗಿದ್ರು ಪ್ರಕರಣ ಸರ್ ಅದು ಆಗಿನ ಕಾಲದಿಂದನೂ ಬಂದ್ಬಿಟ್ಟಿದೆ ಅದು ಹೆಣ್ಣಿಗೆ ಶತ್ರು ಅಂತ. ಹೆಣ್ಣಿಗೆ ದೌರ್ಜನ್ಯ ಅಂತಂದ್ರೆ ಎಲ್ಲ ಬರೀ ಗಂಡನೇ ಮಾಡಲ್ಲ ಅಥವಾ ಇದೇ ಮಾಡಲ್ಲ, ಎಲ್ಲ ಒಂದು ವ್ಯವಸ್ಥೆ ಸರ್ ಅದಕ್ಕೆ ಹೇಳ್ತಿರೋದು ಬೆರಡು ಎಣ್ಣಿಕೆ ಅಷ್ಟು ಮಾತ್ರ ಹೆಣ್ಮಕ್ಳು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಇಲ್ಲ, ನಾವು ಈಗ ಕೇಸ್ ಕೊಡಬೇಕು ಅಂತ ಹೇಳ್ತೀವಿ ಅಥವಾ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತೀವಿ, ಬಟ್ ಎಷ್ಟು ಜನ ಈ ಕೇಸ್ ಕೊಟ್ಟು ಅದರಿಂದ ಅಲಿಬೇಕು, ಸುತ್ತಾಡಬೇಕು, ವರ್ಷಗಟ್ಟಲೆ ನಾವು ಓಡಾಡಬೇಕು ಅನ್ನೋದನ್ನ ಯಾರು ಬಯಸ್ತಾರೆ? ಸೊ ಅದನ್ನು ಕೂಡ ಸ್ವಲ್ಪ ಈಸಿ ಮಾಡೋದಕ್ಕಾಗೋದಿಲ್ವಾ ಪ್ರಾಸೆಸ್? ಯಾಕಂದ್ರೆ ಒಂದ್ಸರಿ ಕೇಸ್ ಕೊಟ್ಟ ಮೇಲೆ ಕೇಸ್ ಕೊಟ್ಟವರೇ ಒಂಥರ ಅಪರಾಧಿ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಅವರು ಪದೇ ಪದೇ ಬರಬೇಕು ಪೊಲೀಸ್ ಸ್ಟೇಷನ್ಗೆ, ಅವರಿಗೆ ತಗೊಳ್ಳುವಂತಹ ಒಂದಷ್ಟು ಪನಿಷ್ಮೆಂಟ್ ಆಗುತ್ತೆ ಅಂತ. ನೋಡಿ, ನೆನ್ನೆನೆ ಒಂದು ಕೇಸ್ ಆಯ್ತು ಬಸವೇಶ್ವರ ನಗರದಲ್ಲಿ ಯಾವುದೋ ಹೋಟೆಲ್ನಲ್ಲಿ. ಆಕೆ ಕೆಲಸ ಕೇಳ್ಕೊಂಡು ಹೋಗ್ತಾಳೆ ಕ್ಯಾಶಿಯರ್ಗೆ. ಆ ಕ್ಯಾಶಿಯರ್ ಏನ್ ಮಾಡ್ತಾನೆ, ಆಕೆ ನಂಬರ್ ಇಸ್ಕೊಳ್ತಾನೆ. ನಂಬರ್ ಇಸ್ಕೊಂಡು ಅರ್ಧ ಗಂಟೆಲಿ ಆಕೆಗೆ ಫೋನ್ ಮಾಡಿ ಆಕೆ ಡೀಟೇಲ್ಸ್ ತಗೊಂಡು, ಆಕೆ ಗಂಡ ದೂರ ಇದ್ದಾನೆ, ಒಬ್ಬ ಮಗು ಇದೆ ಅಂತ ತಿಳ್ಕೊಂಡು ಆಕೆ ಜೊತೆ ಅಸಭ್ಯವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಕೆಟ್ಟದಾಗ ಮಾತಾಡೋದಕ್ಕೆ ಶುರು ಮಾಡಿದಾಗ ಆಕೆ ಇಮಿಡಿಯೇಟ್ ಆಗಿ ಆ ಹೋಟೆಲ್ಗೆ ಬಂದು ಆತನಿಗೆ ಚಪ್ಪಲಿ ಸೇವೆ ಮಾಡಿಬಿಟ್ಟು 4-6 ಜನ ಸೇರಿಸ್ಬಿಟ್ಟು ಆತನಿಗೆ ಥಳಿಸ್ಬಿಟ್ಟು ಹೋಗ್ತಾಳೆ. ಅಷ್ಟೇ ಆಕೆ ಮಾಡೋದಷ್ಟೇ. ಯಾಕಂತಂದ್ರೆ ಆಕೆ ಹೋಗಿ ಕೇಸ್ ಕೊಡುವಂಥ ಅಥವಾ ಮತ್ತೊಂದು ಅದೆಲ್ಲವೂ ಕೂಡ ಇರೋದಿಲ್ಲ. ಯಾಕಂದ್ರೆ ಅಂತಹ ಪ್ರಕರಣಗಳು ಕೂಡ ಆಗೋದಿಲ್ಲ. ಬಟ್ ಆತ ಅಷ್ಟಕ್ಕೆ ಸುಮ್ಮನಾಗ್ತಾನ ಬುದ್ಧಿ ಕಲ್ತ್ಕೊಂಡು, ಅದು ಅಲ್ಲಿಗೆ ಮುಗಿಯತ್ತಾ? ಈ ತರದ ಪ್ರಕರಣಗಳಲ್ಲಿ ರಿವೆಂಜ್ ಇಟ್ಕೊಂಡ್ಬಿಟ್ರೆ ಎಷ್ಟೋ ಅದು ಕ್ರೈಮಲ್ಲಿ ಎಂಡ್ ಆಗ್ಬಿಡುತ್ತೆ. ಯಾಕೆಂದ್ರೆ ಎಷ್ಟೋ ಪ್ರಕರಣಗಳಲ್ಲಿ ಈಗ ನೋಡಿ, ನಾನು ಅವಾಗಲೇ ಹೇಳಿದೆ ಆಸಿಡ್ ಪ್ರಕರಣ, ತಮಿಳ್ನಾಡಿಗೂ ಕತ್ ಕುಂತಿದ್ದ ಯಾರೊಬ್ಬ ನಮ್ಮ ಇದರಲ್ಲಿ ಕಲಸಿಪಾಳ್ಯ ಸ್ಟೇಷನ್ ಲಿಮಿಟ್ಸ್ M.Com ಓದೋ ಹುಡುಗಿ ಮೇಲೆ ಆಸಿಡ್ ಹಾಕಿ ಇದ್ದ. ಅವನು ಬಲವಂತ ಮಾಡಿ ಆಕೆ ಬೇಡ, ನಿನ್ನ ಪ್ರೀತಿ ಬೇಡ, ನಾನು ಇನ್ನೂ ಓದಬೇಕು, ನನ್ನ ಕುಟುಂಬ ಇದೆ, ನಾನು ಬಿಟ್ಟು ಬರೋಕ್ಕಲ್ಲ ಅಂತ ಒಂದು ರಿಕ್ವೆಸ್ಟ್ ಮಾಡಿದಲು ಸಹ ಅದನ್ನೇ ಅವ್ನು ರಿವೆಂಜ್ ತೋಡು ಮಾಡ್ತಾನೆ ಈ ಥರ ಪ್ರಕರಣಗಳು. ಆಮೇಲೆ ನೋಡಿ, ದೌರ್ಜನ್ಯ ಅಂತಕ್ಕಂಥದ್ದು ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ಅವ್ರು ಹೇಳಿದ್ರಿ ಮದುವೆ ಆಮಿಷ ಅಂತೇಳಿ. ನೀವು ತೀರ್ಥಹಳ್ಳಿ ಭಾಗಕ್ಕೆ ಹೋದರೆ ಮತ್ತು ಆ ತೀರ್ಥಹಳ್ಳಿಯಿಂದ ಉಡುಪಿ ಬೆಲ್ಟ್ ಆ ಭಾಗಕ್ಕೆ ಹೋದರೆ ಸಾಕಷ್ಟು ಜನ, ಇಲ್ಲಿ ಯಾವುದೊಂದು ಧರ್ಮ ಯಾವುದೋ ಉದ್ದೇಶ ಇಟ್ಕೊಂಡು ಹೇಳ್ತಾ ಇಲ್ಲ, ಮುಸ್ಲಿಮ್ಸ್ದು ಒಂದು ಕಾನ್ಸೆಪ್ಟ್ ಇದೆ ಆ ಭಾಗದಲ್ಲಿ. ಅವ್ರಿಗೆ 1 ಲಕ್ಷ ಕೊಟ್ಟರೆ ಒಂದು ಹುಡುಗಿ ಲವ್ ಮಾಡಿದ್ರೆ 1 ಲಕ್ಷ ಇದು ಕೊಡ್ತಾರೆ. ಹಿಂದೂ ಹುಡುಗಿನ ಮಾಡ್ಕೊಬೇಕು ಅಂತೇಳಿ 2 ಲಕ್ಷ ಕೊಟ್ಟರೆ ಆ ಹುಡುಗಿನ ಮದುವೆ ಆಗ್ತಾರೆ. ಅಂದ್ರೆ ಮದುವೆ ಆದರೆ 2 ಲಕ್ಷ ಡಿಪೆಂಡ್ ಇದಾವೆ. ಈ ಜಾತಿಗೆ 5 ಲಕ್ಷ. ಆಮೇಲೆ ಮದುವೆ ಆದ ನಂತರದಲ್ಲಿ ಮಗು ಮಾಡೋ ಹುಡುಗಿನ ಕೈ ಬಿಟ್ಟರೆ ಅವ್ನಿಗೆ 5 ಲಕ್ಷ ಕಾಸು ಕೊಡ್ತಾರೆ ಮುಸ್ಲಿಂ ಯುವಕರಿಗೆ. ಅದು ಫಂಡು ಸೋರ್ಸ್ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಆ ಹುಡುಗಿ ಕತೆ ಏನಾಗಬೇಕು ಆ ಥರ ಆದರೆ ಹುಡುಗಿದು ತಪ್ಪಿರ್ಬೋದು, ಗೊತ್ತಿದ್ದು ಪ್ರೇಮ ಭಾಷೆದಲ್ಲೋ ಅಥವಾ ಪ್ರೀತಿಯಲ್ಲಿ ಬಿದ್ದು ಇದು ಮಾಡ್ಕೊಂತಾರೆ. ಬಟ್ ಆ ಇಡೀ ಕುಟುಂಬನೇ ಹಾಳಾಗೋಗ್ತದೆ. ಇದು ಎಷ್ಟೋ ಪ್ರಕರಣಗಳು ತೀರ್ಥಹಳ್ಳಿ ಆ ಬೆಲ್ಟಲ್ಲಿ ದಾಖಲಾಗಿದೆ. ಈ ಥರ ಕೆಲಸ ಪರಿಚಯ ಮಾಡ್ಕೊಂಡ್ರೆ ಹಿಂದೂ ಹುಡುಗಿನ ಅಷ್ಟು ದುಡ್ಡು, ಲವ್ ಮಾಡಿದ್ರೆ ಇಷ್ಟು ದುಡ್ಡು, ಮದುವೆ ಆದ್ರೆ ಇಷ್ಟು ದುಡ್ಡು, ಮಕ್ಕಳು ಮಾಡಿದ್ರೆ ಇಷ್ಟು ದುಡ್ಡು, ಕೈ ಬಿಟ್ಟರೆ ಇಷ್ಟು ದುಡ್ಡು ಅಂತೇಳಿ ಈ ಥರದ ಒಂದು ಹಿನ್ನೆಲೆಯಿಂದನೂ ಅದರಲ್ಲಿದೆ. ಬಟ್ ಅಲ್ಲಿ ಏನಾಗಿದೆ, ಏನು ರಿಫಾರ್ಮ್ಸ್ ಆಗಿದೆ. ಹಾಗಾಗಿ ತಾವು ಅವರೇ ಹೇಳ್ತಾ ಇದ್ರಿ, ನಮ್ಮಲ್ಲೂ ಈಗ ಹೇಳಿದ್ರೆ ಅದೊಂದು ಎಕ್ಸಾಂಪಲ್, ನಮ್ಮಲ್ಲೂ ಅವೇರ್ನೆಸ್ ಇರಬೇಕು. ಯಾವಾಗಲೂ ಕಾನೂನೇ ನಮಗೆ ಕೈ ಹಿಡಿಯಲ್ಲ. ತಪ್ಪು ಆದಮೇಲೆ ಕಾನೂನ ನೋಡ್ತೀವಿ. ತಪ್ಪಾಗಿಂತ ಮುಂಚೆ ನಾವೇ ಎಚ್ಚೆತ್ಕೊಂಡ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ದ ಕ್ಯೂರ್ ಅಂತಾರಲ್ಲ, ಈ ಒಂದು ಮರಧರ್ಮದಿಂದ ಜನಗಳು ಹೆಣ್ಮಕ್ಳು ವಿಶೇಷವಾಗಿ ಇದಕ್ಕೆ ಪೂರಕವಾಗಿ ಏನು ಅಂತಂದ್ರೆ, ಯಾವಾಗಲೂ ಕೂಡ ಏನೋ ಪುರಾವೆಗಳನ್ನು, ಸಾಕ್ಷಿಗಳನ್ನು, ದಾಖಲೆಗಳನ್ನು ಇಂಥ ಪ್ರಕರಣಗಳಲ್ಲಿ ಯಾರು ಕೂಡ ಇಟ್ಕೊಳ್ಳೋದಿಲ್ಲ. ಅದೊಂದು ಮೇಜರ್ ಆಗಿ ಸಮಸ್ಯೆ ಆಗುತ್ತೆ. ದಾಖಲೆಗಳು ಸಿಗುತ್ತೆ. ಏನಾಗುತ್ತೆ ಅಂದ್ರೆ ಕೆಲವು ಪ್ರಕರಣದಲ್ಲಿ ಕುಟುಂಬದ ಗೌರವ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅದನ್ನ ಹೊರಗಡೆಗೆ ತರಲ್ಲ, ಕೇಸ್ಗಳನ್ನ ದಾಖಲೆ ಮಾಡೋಕ್ಕಲ್ಲ. ಸ್ಟೇಷನ್ ಬಾಗಿಲಿಗೆ ಸಾಹೇಬ್ರ ಅವಳು ಹೇಳಿದಂಗೆ ಸ್ಟೇಷನ್ ಬಾಗಿಲಿಗೆ ಎಷ್ಟೋ ಜನ ಬರೋಕ್ಕಲ್ಲ. 4 ಜನ ಸೇರ್ಕೊಂಡು ಯಾಕೆ ಮರ್ಯಾದೆ ಆಗಿದ್ದು ಹಾಳಾಗೋಯ್ತು ಅದನ್ನ ಅಲ್ಲಿಗೆ ಮರ್ತ್ಬಿಡು ಅಂತಕ್ಕಂಥದ್ದು ವಿಚಾರದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಅಭಾಷಣ ಮಾಡಿಸ್ಕೊಂಡು ಸುಮ್ಮನೆ ಆಗ್ಬಿಡಿದ್ರೆ ಗೊತ್ತಿಲ್ಲದಂಗೆ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ, ಯಾವ ಸಾಕ್ಷಿಗಳ ಅವಶ್ಯಕತೆ ಇಲ್ಲ. ವಿಕ್ಟಿಮ್ ವರ್ಷನ್ ಈಸ್ ಇನಫ್. ವಿಕ್ಟಿಮ್ ಸ್ಟೇಟ್ಮೆಂಟೇ ಸಾಕು. ಸಾಕ್ಷಿ ಪಾಕ್ಷಿ ಎವಿಡೆನ್ಸ್ ಅದು ಇದು ಏನೂ ಬೇಕಾಗಿಲ್ಲ. ಬಟ್ ಏನು ಅಂತಂದ್ರೆ ಕುಟುಂಬದ ಗೌರವ, ಸಮಾಜದಲ್ಲಿ ಗೌರವ ಹೋಗುತ್ತೆ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಮಹಿಳೆಯರು ಕೆಲವು ಸಂದರ್ಭ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ, ಎಷ್ಟೇ ಅನ್ಯಾಯ ಆದರೂ ಸಂದರ್ಭದಲ್ಲಿ ಹೊರಗಡೆ ಬರಲಿಕ್ಕೆ ಅವ್ರ ತಂದೆ ತಾಯಿನೂ ಒಪ್ಪಲ್ಲ, ಮತ್ತು ಸಮಾಜದಲ್ಲಿ ಕೆಟ್ಟ ಹೆಸರು ಬರುತ್ತೆ, ಆ ಮಗು ಭವಿಷ್ಯ ಹಾಳಾಗೋಗುತ್ತೆ ಅಂತೇಳಿ ಆ ಪ್ರಕರಣ ಅಲ್ಲೇ ಒಳಗಿಂದೊಳಗೆ ಸಾಕಷ್ಟು ಕೇಸ್ಗಳನ್ನು ನೋಡಿರ್ತೀರಿ ನೀವು ಕೂಡ. ಎಲ್ಲ ಒಂದ್ ಕಡೆ ಈ ಮಿಸ್ಯೂಸ್ ಮಾಡ್ಕೊಳ್ಳುವಂತಹವ್ರ ಸಂಖ್ಯೆ ಕೂಡ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ ಇಷ್ಟು ಪ್ರಕರಣಗಳಲ್ಲ, ಇದರಲ್ಲಿ ಒಂದು 5-10 ಪ್ರಕರಣಗಳು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅಥವಾ ಕಾನೂನಿನಲ್ಲಿರುವಂತಹ ಉಳುಕುಗಳನ್ನ ನೋಡಿ ಬೇಕು ಅಂತ ಕೇಸಸ್ನ ದಾಖಲಿಸುವಂತಹ ಕೇಸಸ್ ಕೂಡ ಇದೆ ಅಂತ ಹೇಳ್ತಾರೆ. ಪ್ರಕರಣ ದಾಖಲಾಯಿತು. ನಾವು ಸ್ಟೇಷನ್ ಹೆಸರು ತುಂಬ ದೊಡ್ಡ ವ್ಯಕ್ತಿ ಅವರು ಪರಿಚಯ ಆಗ್ತಾರೆ. ಸೊ ಆಕೆ ಉದ್ದೇಶ, ಆಕೆ ಗಂಡನ ಉದ್ದೇಶ ಪರಿಚಯ ಆದಮೇಲೆ ಇಬ್ಬರು ಎಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ಬೇಕು, ಆಕೆನೇ ವಿಡಿಯೋ ಮಾಡ್ಕೊಂತೇಳಿ ಅದೊಂದು ಚೆನ್ನಾಗಿರ್ತದೆ ಸ್ವಲ್ಪ ದಿವಸ. ಆಮೇಲೆ ನನ್ನ ಗಂಡಂಗೆ ಮ್ಯಾಟ್ರ್ ಗೊತ್ತಾಗ್ಬಿಟ್ಟಿದೆ, ನನಗೆ ಅದನ್ನು ಡಿಲೀಟ್ ಮಾಡಿಸ್ಬೇಕು, ನನಗೆ ಹ್ಯಾಕರ್ ಗೊತ್ತಿದ್ದಾರೆ ಅಂತೇಳಿ 5 ಲಕ್ಷ ಕೊಡು ಅಂತೇಳಿ ಇಸ್ಕೊಂಡು 10 ಲಕ್ಷ ಕೊಡು ಅಂತ. ಕೊನೆಗೆ ಆತನ ಡೌಟ್ ಬಂದು ನನ್ನ ಹತ್ರ ಬರ್ತಾರೆ, ಸರ್ ಈ ಥರ ಈಕೆ ಮಾಡ್ತಾ ಇದ್ದಾಳೆ ಅಂತ. ಅವಳು
ಇವ್ನಿಗೆ ಗಂಡನ ಕಡೆಯಿಂದ ಇವ್ನಿಗೆ ಮೆಸೇಜ್ ಮಾಡೋದು, ನನ್ನ ಹೆಂಡ್ತಿನ ಜೊತೆ ನೀನು ಅಕ್ರಮ ಸಂಪರ್ಕ ಇಟ್ಕೊಂಡಿದ್ಯಾ, ನಿನ್ನ ಹೆಸರು ದೊಡ್ಡದಿದೆ, ಎಲ್ಲ ಕಡೆ ನಾನು ಸೋಷಿಯಲ್ ಮೀಡಿಯಾದ ಬಿಟ್ಟರೆ ನಿಮ್ಗೆ ಮರ್ಯಾದೆ ಹೋಗ್ತೈತೆ ಅಂತ ಹೇಳ್ಬಿಟ್ಟು ಎದುರಿಸಿ ಅವ್ರ ದುಡ್ಡು ಇಸ್ಕೊಂತಾನೆ. ನಂತರದಲ್ಲಿ ನನಗೆ ವಿಚಾರ ಗೊತ್ತಾದ್ಮೇಲೆ ಕೊಡ್ಸಲ್ಲ, ಅದನ್ನ ಸೆನ್ ಪೊಲೀಸ್ ಸ್ಟೇಷನ್, ಅಲೋ ಸರ್ ಸೆನ್ ಹನಿ ಟ್ರ್ಯಾಪಿಂಗ್ ಅಂತಾರೆ ಅದಕ್ಕೆಲ್ಲ ಬಂದು ನಮ್ಮದು ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿಗೆ ಕಂಪ್ಲೇಂಟ್ ಕೊಡಿಸಿ ಆ ಪ್ರಕರಣವನ್ನು ಅಲ್ಲಿಗೆ ಕ್ಲಿಯರ್ ಮಾಡಿಸ್ದೆ. ಎಷ್ಟೋ ಜನ ಈ ಥರ ಹೆಣ್ಮಕ್ಳುಗಳು ಆಮೇಲೆ ನಿಮಗೆ ವಾಟ್ಸಪ್ ಕಾಲಲ್ಲಿ ಇಮ್ಮಿಡಿಯೇಟ್ ನಿಮಗೆ ವಿಡಿಯೋ ಕಾಲ್ ಬಂದ್ಬಿಡುತ್ತೆ. ನೀವೇನಾದ್ರೂ ಅದನ್ನ ಎತ್ತಿದ್ರೆ ನಿಮ್ಮ ಮುಖ ಹಿಂಗೆ ಕಾಣುತ್ತೆ, ಒಂದು ಹೆಂಗ್ಸು ಆಕೆ ಬೆತ್ತಲೆ ಇದ್ದು ನಿಮ್ಗೆ ಫೋನ್ ಮಾಡ್ತಾರೆ. ಸೊ ಅದೇನಾಗುತ್ತೆ, ನಿಮ್ದು ಫೋಟೋನ ಸ್ಕ್ರೀನ್ಶಾಟ್ ತಕ್ಕಂತಾರೆ. ಸ್ಕ್ರೀನ್ಶಾಟ್ ತಕೊಂಡು ಅದು ನಿನ್ನ ಜೊತೆ ಕಾನ್ವರ್ಸೇಷನ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ನಿಮಗೆ ಆ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ಬಗ್ಗೆ ನಮಗೆಲ್ಲ ಗೊತ್ತು ಅಂತೇಳಿ ಎದುರಿಸ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಒಂದು ಟೀಮೇ ಇದೆ ಮೇಡಮ್. ಎಲ್ಲ ದೊಡ್ಡ ಗ್ಯಾಂಗ್ಗಳು ಇವೆಲ್ಲ. ಸೊ ಈ ಥರ ಪ್ರಕರಣದಲ್ಲಿ ಎಷ್ಟೋ ಜನ ಎದುರ್ಕೊಂಡು ಸುಮ್ಮನೆ ಹಿಂಗೆ ಫೋಟೋ ನೋಡಿದ್ರೆ ಸಾಕು, ನೀವು ಮೊಬೈಲಲ್ಲಿ ನೋಡಿದ್ರೆ ಸಾಕು, ನಿಮ್ಮದು ಫೋಟೋ ಆಕೆ ಬೆತ್ತಲೆ ಫೋಟೋ ಜೊತೆ ಇರೋ ಥರ ಇದು ಮಾಡ್ತಾರೆ. ಸೊ ಈ ಥರದ ಫೋಟೋಗಳು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹಣವನ್ನು ವಸೂಲಿ ಮಾಡ್ತಕ್ಕಂಥ ದೊಡ್ಡ ದಂಧೆಕೋರ ಗುಂಪೇ ಇದೆ ನಮ್ಮ ಇದರಲ್ಲಿ. ಎಸ್ಪೆಷಲಿ ಬಾಂಬೆ ಮತ್ತು ವೆಸ್ಟ್ ಬೆಂಗಾಲ್ ಹೆಣ್ಮಕ್ಳುಗಳು ಇಲ್ಲಿ ಬಂದು ಈ ಕೆಲಸಗಳು ಮಾಡ್ತಕ್ಕಂಥ ಒಂದು ಜಾಸ್ತಿ ಇದೆ. ಸೊ ಇಲ್ಲೆಲ್ಲ ಒಂದಷ್ಟು ಪ್ರಕರಣಗಳು ಆ ರೀತಿಯಾಗೂ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಬಿಸ್ನೆಸ್ ಅಷ್ಟೇ. ಎಸ್, ಇಂತಹ ಪ್ರಕರಣಗಳಾಗತ್ತೆ ಅಂತೇಳಿ ನಾವು ಕಂಪ್ಲೀಟಾಗಿ ತಳ್ಳಿ ಹಾಕೋದಕ್ಕೂ ಕೂಡ ಆಗೋದಿಲ್ಲ ಸರ್. ಈಗ ಪೊಲೀಸ್ ಸ್ಟೇಷನಿಗೆ ಬಂದಾಗ ಅಟ್ಲೀಸ್ಟ್ ಆಕೆ ನಡೆಸ್ಕೊಳ್ಳುವಂಥ ರೀತಿ ನೀತಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಕೇಸ್ಗಳು ಅಂದರೆ ಎಲ್ಲ ಅತ್ಯಾಚಾರದ ಪ್ರಕರಣಗಳೇ ಆಗಬೇಕು ಅಂತೇನಿಲ್ಲ, ಅನೇಕ ದೌರ್ಜನ್ಯಗಳಾಗಿರುತ್ತೆ, ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುತ್ತೆ ಅಥವಾ ಬೇರೆ ಬೇರೆ ರೀತಿಯ ಕಿರುಕುಳ ಕೊಟ್ಟಿರ್ತಾರೆ, ವರದಕ್ಷಿಣೆ ಆಗಿರ್ಬೋದು, ಕೌಟುಂಬಿಕ ಕಿರುಕುಳ ಆಗಿರ್ಬೋದು, ನಾವೇನು ಹೇಳಿದ್ವಿ ಪಾಶ್ ಬಗ್ಗೆ ಮಾತನಾಡಿದ್ವಿ. ಬಟ್ ಇದೆಲ್ಲವೂ ಕೂಡ ಹೊರಗಡೆ ಬರದೇ ಇರೋ ರೀತಿಯಾಗಿ ಈಗ ಎಲ್ಲೋ ಒಂದು ಕಾರ್ಪೊರೇಟ್ ಕಂಪನಿಗಳಲ್ಲೇನೆ ಎಷ್ಟೋ ಪ್ರಕರಣಗಳಿರುತ್ತೆ, ದೌರ್ಜನ್ಯ ಪ್ರಕರಣಗಳಿರುತ್ತೆ ಆಯ್ತಾ. ಹೈಯರ್ ಎಂಡಿಂದಾನೇ ಕೆಳಗಡೆ ಇರೋರಿಗೆ ಅಂದ್ರೆ ಕಿರುಕುಳ ಕೊಡ್ತಾ ಇರ್ತಾರೆ, ಅವೆಲ್ಲ ಹೊರಗಡೆ ಬರೋದೇ ಇಲ್ಲ. ಕಂಪನಿಯವರು ಕೂಡ ಹೊರಗಡೆ ಬಂದ್ರೆ ಎಲ್ಲಿ ಕಂಪನಿ ಹೆಸರು ಹಾಳಾಗುತ್ತೋ ಅಂತ ಅಲ್ಲೇ ಸಾರ್ಟ್ ಔಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಅವ್ರನ್ನ ವಜಾ ಮಾಡಿನೋ ಕೆಲಸದಿಂದ ತೆಗೆದೋ ಈ ತರ. ಬಟ್ ಇದು ಏನ್ ಹೇಳ್ತೀರಿ ಸರ್, ಇದಕ್ಕೆ ಯಾವ ರೀತಿಯಾಗಿ ಸೊಲ್ಯೂಷನ್ ಅಂತ ಹೇಳ್ತೀರಿ? ಅಲ್ಲ, ಅದರಲ್ಲಿ ಏನಿರ್ತದೆ, ಇನಿಷಿಯಲ್ ಸ್ಟೇಜ್ ಆದರೆ ಅಡ್ಡಿ ಇಲ್ಲ. ಬಟ್ ಸೀರಿಯಸ್ ಮ್ಯಾಟ್ರ್ ಇದ್ದಾಗೂ ಇವರು ಕಾಂಪ್ರಮೈಸ್ ಮಾಡಿ ಅವ್ರ ಪ್ರೆಷರ್ ತಂದು ನಿನ್ನ ನೌಕರಿ ಹೋಗ್ತದೆ, ನಿನ್ನ ಕಂಪ್ನಿಯಿಂದ ಹೊರ ಹಾಕ್ತೇವೆ, ಹಾಗೆ ಹೀಗೆ ಅಂತ ಧಮಕಿ ಹಾಕಿ ಮಾಡಿಸೋದು ಅದು ಈಸ್ ವೆರಿ ರಾಂಗ್. ಬಟ್ ಇವ್ರಿಗೇನಾಗ್ತದೆ, ಪ್ರಮೋಷನ್ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡಿ ಏನೋ ಒಂದು ಆಸೆ ಹಚ್ಚಿ ಅವ್ರನ್ನ ಕಂಪ್ಲೇಂಟ್ ಕೊಳ್ಳೋದಂಗೆ ಮಾಡ್ತಾರೆ. ಅದು ನಡೆದಿದೆ. ಈಗ ಅನೇಕ ಡೌರಿ ಕೇಸುಗಳಲ್ಲಿ ಮಿಸ್ಯೂಸ್ ಭಾಳಷ್ಟು ನೋಡಿದೆ ನಾವು, ಸಾಕಷ್ಟು ಕೇಸುಗಳು ಡೌರಿ ಕೇಸುಗಳಲ್ಲಿ. ಈ ಎಲ್ಲೋ ಅವರು ನಾದಿನಿ ಎಲ್ಲೋ ಫಾರಿನ್ದಲ್ಲಿ ಇರ್ತಾರೆ, ಅವ್ರನ್ನೂ ಸಹ ಬಿಡೋದಿಲ್ಲ, ಅವ್ರನ್ನೂ FIR-ದಲ್ಲಿ ಮಾಡಿರ್ತಾರೆ. ಗಂಡ ಹೆಂಡತಿ ನಾನು ಬಾಗಲಕೋಟೆಯಲ್ಲಿದ್ದಾಗೆ ಒಂದು ಕೇಸ್ ಆಯಿತು. ಮನೆಯಲ್ಲಿ ಇರುವಂಥ ಎಲ್ಲರನ್ನೂ ಆರೋಪಿಗಳು, ಅಷ್ಟು ಗಂಡ ಮೈದ್ನ ಎಲ್ಲ ಮಕ್ಕಳು ದೊಡ್ಡ ಎಲ್ಲ ಇಡೀ ಫ್ಯಾಮಿಲಿನೇ ಅದು. ಎಲ್ಲಿವರೆಗೆ ಅಂದರೆ ಮನೆಯಲ್ಲಿ ಒಕ್ಕಲ್ತನ ಫ್ಯಾಮಿಲಿ ಅದು. ಆ ದನಗಳು ಸಾಕು ಸರ್, ನಾವು ಪೊಲೀಸರು ಹೋಗಿ ಅದನ್ನು ಮೇವು ಹಾಕೋದು, ನೀರು ಕುಡಿಸೋದು ಮಾಡ್ಬೇಕಾಗ್ತದೆ 2-3 ದಿವಸ. ಎಲ್ಲರೂ ಜೈಲಿಗೆ ಹೋಗ್ಬಿಟ್ರು. ಬಟ್ ಈಗ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಈಗ ಅನ್ಲೆಸ್ ಡೌರಿ ಕೇಸ್ನಲ್ಲಿ ತಕ್ಷಣ ಅರೆಸ್ಟ್ ಮಾಡಬಾರದು, ಮೊದಲು ಎವಿಡೆನ್ಸ್. ಅಂತಿಮವಾಗಿ ಏನು ಹೇಳ್ತೀರಿ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಿಲಿಕಾನ್ ಸಿಟಿಯಲ್ಲಿ ದೌರ್ಜನ್ಯ ಪ್ರಕರಣಗಳು ಅದು ಹೆಣ್ಣು ಮಕ್ಕಳ ಮೇಲೆ ಜಾಸ್ತಿ ಆಗ್ತಾ ಇದೆ. ನಿಜವಾಗಿ ಇದು ಯಾವುದೇ ದೌರ್ಜನ್ಯ ಆದರೆ ಹೆಣ್ಮಕ್ಳು ನಿರ್ಬಿಡೆಯಿಂದ ಬಂದು ಕಂಪ್ಲೇಂಟ್ ಕೊಡಬೇಕು. ಅವ್ರಿಗೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡೋದು ಧೈರ್ಯ ಇರದಿದ್ರೆ ಇಮೇಲ್ ಮುಖಾಂತರ ಆನ್ಲೈನ್ದಲ್ಲಿ ಕಂಪ್ಲೇಂಟ್ ಕೊಡಬಹುದು ಟು ದ commissioner.com ಬೆಂಗಳೂರು ಸಿಟಿ ಅಂತ. ಡೈರೆಕ್ಟ್ ಅವ್ರು ಬಂದು ಆಕ್ಷನ್ ತಗೋತಾರೆ. ಸ್ಟೇಷನ್ಗೆ ಹೋಗ್ಬೇಕಂತ ಏನಿಲ್ಲ, ಅಥವಾ ಎಲ್ಲೇ ಆಗಿರ್ತದೆ ಅಲ್ಲೇ ಹೋಗ್ಬೇಕಂತ ಏನಿಲ್ಲ, ಪಕ್ಕದ ಸ್ಟೇಷನ್ದಲ್ಲಿನೇ ಎಲ್ಲಿ ಸಮೀಪ ಇರ್ತದೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ತಕ್ಷಣ ಕಂಪ್ಲೇಂಟ್ ಕೊಟ್ಟರೆ ಇಂಥ ಇದು ಏನು ಅನಾಹುತಗಳಾಗೋದ್ರಿಂದ ಮುಂದೆ ಬಂದಾಗ್ತವೆ. ಮತ್ತು ಅವ್ನಿಗೆ ಮಾಡೋನಿಗೂ ಹೆದರಿಕೆ ಇರ್ತದೆ, ಇನ್ನೇನು ಮಾಡಿದ್ರೆ ಮುಗಿದು ಲಾಸ್ಟ್ ಟೈಮೇ ಇಷ್ಟೊಂದು ತೊಂದರೆ ಆಗಿದೆ ಮಾಡಬಾರ್ದು ಅಂತ ಅನ್ನೋದು. ಯಾವಾಗ ನಾವು ಹೋಗಿ ಹಾಳಾಗೋಲಿ ಬಿಡು ಅಂತ ನೀವು ನೆಗ್ಲೆಕ್ಟ್ ಮಾಡ್ತಾರೆ ಹೆಣ್ಮಕ್ಳು, ದಟ್ ಈಸ್ ದ ಡೇಂಜರಸ್. ನೆಕ್ಸ್ಟ್ ಅವ್ನಿಗೆ ಇನ್ನೂ ಅವಕಾಶ ಸಿಕ್ಕಂಗೆ ಆಗ್ತದೆ, ಏನಾಗೋದಿಲ್ಲ ಅನ್ನೋ ಭಾವನೆ. ಸಾಹೇಬ್ರು ಸ್ಟೇಷನ್ ಇಮಿಡಿಯೇಟ್ಲಿ ಹೋಗಿ ಕೊಡ ಅಂದರೆ ಎಲ್ಲಿ ಈ ಕೃತ್ಯ ನಡೆಯುತ್ತೆ ಅವರು ಸಮೀಪ ಏರಿಯಾ ಸ್ಟೇಷನ್ಗೆ ಹೋದಂದ್ರೆ ನಿಮ್ಮ ಮನೆ ಎಲ್ಲಿ ಅಂತ ಕೇಳ್ತಾರೆ. ನಾನು ಯಾವುದೋ ಒಂದು ಏರಿಯಾ ಹೇಳ್ತೀನಿ, ಅಲ್ಲೋ ಕಂಪ್ಲೇಂಟ್ ಮಾಡಿ ಅಂತಾರೆ. ಇದು ಯಾವ ರೀತಿ? ಅಲ್ಲ, ನೀವು ಹೇಳೋದು ನಿಜಾನೇ. ಈಗೇನಿಲ್ಲ, ಈ ಕಂಪಲ್ಸರಿ ರೂಲ್ ಮಾಡಿದ್ದಾರೆ, ಎಲ್ಲಿ ಹೋಗಿ ಕಂಪ್ಲೇಂಟ್ ಅವರು. ಮತ್ತೆ ಎನ್ಕ್ವೈರಿ ಮಾಡುವಾಗೂ ಪ್ರತಿಯೊಂದು ಸ್ಟೇಷನಲ್ಲಿ 12 ಜನ ಹೆಣ್ಮಕ್ಳು ಇರ್ತಾರೆ, ಅವ್ರ ಎದುರಿಗೆ ಎನ್ಕ್ವೈರಿ ಮಾಡಿಸ್ತಾರೆ ಅಥವಾ ಅವ್ರ ಕಡೆಯಿಂದ ಎನ್ಕ್ವೈರಿ ಮಾಡಿಸ್ತಾರೆ. ಮೇಡಮ್, ಈ ದೌರ್ಜನ್ಯ ಅಂತಕ್ಕಂಥದ್ದು ವಿಶೇಷವಾಗಿ ಮಹಿಳೆಯರ ಮೇಲೆ ಇರ್ತಕ್ಕಂಥ ದೌರ್ಜನ್ಯ ಅಂತ ಕಡಿಮೆ ಆಗಬೇಕು ಅಂತಂದ್ರೆ ಅದು ಪ್ರತಿಯೊಬ್ಬರ ಸಮಾಜದಲ್ಲಿ ಬರೀ ಹೆಣ್ಮಕ್ಳದಲ್ಲ, ಅದು ಪ್ರತಿಯೊಬ್ಬವಾಗಿ ಅದು ಬೆಳೆದುಕೊಂಡು ಬರ್ಬೇಕು ಸರ್. ಶಾಲಾ ಹಂತದಲ್ಲಿ, ಅದು ಎಲ್ಲರ ಸಾಮೂಹಿಕ ಜವಾಬ್ದಾರಿ, ಸ್ನೇಹಿತರ ಹಂತದಲ್ಲಿ, ಸಾಮಾಜಿಕವಾಗಿಯೂ ಕೂಡ ಇದು ಬೆಳೆದು ಏನಿಲ್ಲ, ಧೈರ್ಯವಂತರಾಗಿ
ಧೈರ್ಯದಿಂದ ನಾನು ಫೇಸ್ ಅದು ಮಾಡಿದೆ. ಧೈರ್ಯವಾಗಿ ಇರೋದು ಯಾವಾಗ ದೌರ್ಜನ್ಯ ಆದ್ಮೇಲೆ, ಅದಕ್ಕೂ ಮುನ್ನ ಅಲ್ಲ, ಸಿ ಕ್ಯಾನ್ ಸ್ಮೆಲ್ ಇಟ್. ನನಗೆ ಹಿಂಗ ಇವನ್ ಕಡೆಯಿಂದ ಏನಾದ್ರೂ ಆಗ್ತದೆ ಅಂತ ಅನ್ನೋದು ಸ್ವಲ್ಪ ಹುಷಾರಾಗಿರ್ಬೇಕು. ಹುಷಾರಾಗಿರ್ಬೇಕು. ಮತ್ತೆ ಓಕೆ, ಎಲ್ಲ ಕಡೆ ಸಪೋರ್ಟಿಂಗ್ ಸಿಗಬೇಕು. ಕಾನೂನುಗಳು ಬಿಗಿ ಮಾಡಬೇಕು, ಕಾನೂನು ಬಗ್ಗೆ ತಿಳ್ಕೋಬೇಕು. ತಿಳ್ಕೊಬೇಕು. ನಾನು ಹೇಳಿದ್ರೆ ಈಗ ವನಿತಾ ಸಹಾಯವಾಣಿ ಬಗ್ಗೆ ನಂಬರ್ಗಳೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಈಗ ಮೇಡಮ್ ಅಲ್ಲಿ ಯಾರೋ 4 ಜನ ನಾನು ಒಂಟಿ ಪ್ಲೇಸಲ್ಲಿ ಹೋಗ್ತಾ ಇದ್ದೀನಿ, 4 ಜನ ನನ್ನ ಅನುಮಾನಿಸ್ಬೇಕು ನೋಡ್ತಾ ಇದ್ರೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಂತ ಸಾಹೇಬ್ರು ಹೇಳಿದಾಗ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದೆಲ್ಲ ಹೆಣ್ಮಕ್ಳು ಗೊತ್ತಾಗ್ತದೆ. ಇಮ್ಮಿಡಿಯೇಟ್ ನಂಬರ್ ಗೊತ್ತಿದ್ರೆ ಅಟ್ಲೀಸ್ಟ್ ಡಯಲ್ ಮಾಡಿ ಒಂದು ಹೆಲ್ಪ್ ಕೇಳ್ತಕ್ಕಂಥ ಸೊ ಅಟ್ಲೀಸ್ಟ್ ನಂಬರ್ಗಳಿದೆ, ಅದನ್ನ ತಗೊಳ್ಳಿ, ಆನ್ಲೈನ್ ಅಲ್ಲಂತೂ ಸಿಕ್ಕೇ ಸಿಗುತ್ತೆ ಅಂತ. Yes. ಇವನ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಕೊಟ್ಟರು ಸದ ಅವನು ಅವ್ರು ತಂದು ಹೊಡೆದು ಒಂದು ಕೇಸ್ ಹಾಕಿ ಬಿಟ್ಟ ಮೇಲೆ ಆಸಿಡ್ ಹಾಕಿದ ನಾವು. ನಿಜ ನಿಜ ಸರ್. ಅಂಥವ್ರು ಲೋಫರ್ಗಳು ಇರ್ತಾರೆ. ಏನು ಓಕೆ, ನೆಕ್ಸ್ಟ್ ಕಾದು ನೋಡೋಣ ಏನೆಲ್ಲ ಈ ಕ್ರಮಗಳನ್ನು ತೆಗೆದುಕೊಳ್ತಾರೆ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಅನ್ನೋದನ್ನ. ಥ್ಯಾಂಕ್ ಯು ಸೋ ಮಚ್. ಇವತ್ತು 3 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರು, ನಾವು ಪ್ರತಿ ಬಾರಿ ಹೆಣ್ಣುಮಕ್ಕಳ ದೌರ್ಜನ್ಯ ಪ್ರಕರಣಗಳು ಅಥವಾ ಹೆಣ್ಣುಮಕ್ಕಳಿಗೆ ಆಗ್ತಾ ಇರುವಂತಹ ಇಂತಹ ಏನು ಕಿರುಕುಳದ ಪ್ರಕರಣಗಳು ಅಂತಂದಾಗ ಹೆಣ್ಣು ಮಕ್ಕಳು ಹೇಗಿರಬೇಕು, ಹೇಗೆ ಅದರಿಂದ ಹೊರಗೆ ಬರಬೇಕು ಅನ್ನೋದನ್ನ ಕಲಿಸ್ತೀವಿ ಹೊರತು ಗಂಡು ಮಕ್ಕಳನ್ನ ಹೇಗೆ ನಡೆಸಬೇಕು. ಎಲ್ಲೋ ಒಂದು ದೌರ್ಜನ್ಯ ಆದಾಗ ಆ ಗಂಡು ಮಗು ಹೋಗಿ ಅಟ್ಲೀಸ್ಟ್ ಆ ಹೆಣ್ಣು ಮಗುವಿನ ಪರವಾಗಿ ಹೇಗೆ ನಿಂತ್ಕೊಳ್ಬೇಕು, ಹೇಗೆ ಸೇಫ್ಟಿ ಕೊಡಬೇಕು, ಅಟ್ಲೀಸ್ಟ್ ಅದನ್ನ ಗಂಡು ಮಕ್ಕಳಿಗೂ ಕೂಡ ಕಲಿಸ್ಬೇಕು. ಅಂದಾಗ ಮಾತ್ರ ಆ ಗಂಡು ಮಗು ಕೂಡ ಇನ್ನೊಂದು ಹೆಣ್ಣು ಮಗುವಿಗೆ ದೌರ್ಜನ್ಯ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಕಿರುಕುಳ ಕೊಡುವಂತಹ ಸಂದರ್ಭದಲ್ಲಿ ಹೌದು ನನ್ನ ಮನೆಯಿಂದನೇ ಇದನ್ನು ಕಲಿಸಿದ್ದಾರೆ, ನನ್ನ ತಾಯಿ ಕಲಿಸಿದ್ದಾರೆ, ಆತನು ಕೂಡ ಎಚ್ಚೆತ್ತುಕೊಳ್ತಾರೆ, ತನ್ನ ಸುತ್ತಮುತ್ತ ಆಗುವಂತಹ ಘಟನೆಗಳಿಂದ ಕೂಡ ಕಾಪಾಡುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಇದು ಕೌಟುಂಬಿಕ ಹಂತದಲ್ಲಿ ಅಂದರೆ ಮನೆಯ ಹಂತದಲ್ಲಿ, ತದನಂತರದಲ್ಲಿ ಶಾಲಾ ಹಂತದಲ್ಲಿ, ಕಾಲೇಜಿನ ಹಂತದಲ್ಲಿ, ಜೊತೆಗೆ ಇಡೀ ಸಾಮಾಜಿಕವಾಗೂ ಕೂಡ ಈ ಒಂದು ಮುಕ್ತ ವಾತಾವರಣ ಇರಬೇಕು, ಇದನ್ನ ಕಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ, ಜೊತೆಗೆ ಸರ್ಕಾರಗಳು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಅಷ್ಟೇ ಅಲ್ಲ, ಕಾನೂನು ತರೋದೊಂದೇ ಅಲ್ಲ, ಕಾನೂನು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಅದು ಸಹಾಯ ಆಗ್ತಾ ಇದೆ ಅನ್ನೋದನ್ನು ಕೂಡ ನೋಡಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.